ಅಬ್ದುಲ್ ಸಲಾಂ ರಾಥೋರ್ ಈಗ ಹಿಂದೂಗಳ ಪರವಾಗಿ ಮಾತಾಡ್ತಾ ಇದ್ದಾರೆ, ಈ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಬಟ್ ಒಬ್ಬ ಮುಸ್ಲಿಮನಾಗಿ ಅವರ ಮನಸ್ಥಿತಿ ಹೇಗಿರುತ್ತೆ ಅದರ ಪ್ರಕಾರವೇ ಅವ್ರು ನಡ್ಕೊಳ್ತಾ ಇದ್ದಾರೆ. ಹೊರಗಡೆ ಮಾತ್ರ ಈ ರೀತಿ ತೋರಿಸ್ಕೊಳ್ತಾ ಇದ್ದಾರೆ. ಆ ರೀತಿಯಾದಂತಹ ಮಾತುಗಳೆಲ್ಲ ಬರ್ತಾ ಇದೆ. ಹೌದಾ? ನೀವು ಹೊರಗಡೆ ಮಾತ್ರ ಈ ರೀತಿ ಮಾಡ್ಕೊಳ್ತಿರೋದು, ಒಳಗಡೆ ಬೇರೆ ರೀತಿ ಇದೆಯಾ ಅಂತ ಅಬ್ದುಲ್ ಸಲಾಂ ಅವ್ರದ್ದು? ನೋಡಿ, ನಾನು ನಿಮ್ಗೆ ಸ್ವಲ್ಪ ಮುಂದೆ ಹೇಳಿದ್ರೆ ನಾನು ನಾಪೋಕ್ಲಿಂದ ಬಂದಿತ್ತು. ನಾಪೋಕ್ಲಲ್ಲಿ ಅಲ್ಲಿ ಗಣಪತಿ ಕೂರಿಸುವಾಗ ಆ ಗಣಪತಿ 5 ದಿವಸ 4 ದಿವಸ ಕೂರಿಸಿದ್ರೆ ಎಷ್ಟು ತೆಂಗಿನಕಾಯಿ ಹೊಡಿತಾ ಇತ್ತು, ಅಷ್ಟು ತೆಂಗಿನಕಾಯಿ ನನ್ನ ಮನೆಗೆ ಬರ್ತಾ ಇತ್ತು. ಅದರಿಂದ ನಾವು ಸಾರು ಮಾಡ್ತಾ ಇದ್ವು, ತೆಂಗಿನಕಾಯಿ ತಿಂತಿತ್ತು. ಆಗ ಗಣೇಶ ಏನು ಅಂತ ಹೇಳ್ಬಿಟ್ಟು ನನಗೆ ಯಾರು ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಆ ಕಾಲದಲ್ಲಿ ಬೇರೆಯವರು ಕೂರಿಸುವಾಗ ನಾವು ಅಲ್ಲಿ ಮುಂದೆ ಹೋಗ್ಬಿಟ್ಟು ತೆಂಗಿನಕಾಯಿ ತಗೊಂಡು ಹೋದವರು. ಈಗ ಒಂದು ಗಣೇಶನ ಕೂರ್ಸಕ್ಕೆ ನನಗೆ ಅವಕಾಶ ಸಿಕ್ಕಿದಾಗ ನಾನು ಅದನ್ನು ಗಣೇಶನ ಕೂರಿಸಿದ್ದೀನಿ. ಅದು ನಾನು ಒಬ್ಬನು ಮುಸಲ್ಮಾನ ಆಗಿ ಕೂರಿಸಿಲ್ಲ. ನಾನು ಇರುವ ಹಿಂದೂ ಅಂಗಡಿಯವ್ರನ್ನ ಮೀಟಿಂಗ್ ಕರಿತೀನಿ, ನೋಡಪ್ಪ ಈ ತರ ಮಾಡೋಣ, ನಿಮ್ಮ ಸಪೋರ್ಟ್ ಬೇಕು. ಯಾಕೆ ನಾನೊಂದು ಮುಸಲ್ಮಾನ ಆಗಿ ಅದು ಕೂರಿಸು ತಪ್ಪಾಗ್ಬಿಡ್ಬಹುದು, ಹೇಳಕ್ಕಾಗಲ್ಲ. ನೀನೇಕೆ ನಿನ್ ದೇವರಲ್ಲ ಅಂತ ಕೇಳ್ಬಹುದು. ಆಗ ಅವ್ರ ಜೊತೆ ಸೇರ್ಬಿಟ್ಟು ನಾನು ಮಾಡ್ತೀನಿ. ಹನುಮ ಜಯಂತಿ ಬಂತು ಕುಶಾಲನಗರದಲ್ಲಿ. ನಮ್ಮ ಗುಡ್ಡಸೂರು ಪಾಸ್ ಆಗುವಾಗ ನಾನು ಏನೆಲ್ಲ ಕೊಡ್ತೀನಿ ಅವ್ರ ಹತ್ರ ಕೇಳಿ, ಅವರು ನಿಮ್ಗೆ ಹೇಳ್ತಾರೆ. ಅದು ನಮ್ಮ ಮುಂದೆ ಬರುವಾಗ ನಾನು ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ಸಹ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಎಂಜಲ ಕಾಸು ಅದು ಇದು ಅಂತ ಹೇಳ್ಬಿಟ್ಟು. ಅದೆಲ್ಲ ಅವಶ್ಯಕತೆ ಇಲ್ಲ. ನಾನು ಕೊಡ್ತಾರೆ ಭಕ್ತಿಯಿಂದ. ಅದು ಬಿಡಿ, ಅದಕ್ಕಿಂತ ಮುಂಚೆ ಆಗಿ ಒಂದು ಕೇಸರಿ ಸಾಲ ಹಾಕ್ಬಿಡ್ತೀನಿ. ನಾನು 366 ದಿವಸದಲ್ಲಿ ಒಂದು 3 ಸಲ 4 ಸಲ ಕೇಸರಿ ಸಾಲ ಹಾಕ್ತೀನಿ ಪ್ರತಿ ವರ್ಷ. ಒಂದು ಹನುಮ ಜಯಂತಿ ಬರುವಾಗ ಹಾಕ್ತೀನಿ. ಮೊನ್ನೆ ಹಾಕಿದೆ. ನನ್ನ ಫ್ರೆಂಡ್ ಬಂದ್ರು, ಸತೀಶ ಮುರಳಿ ಅಂತ ಇದ್ರು ನನ್ನ ಜೊತೆ. ಅಲ್ಲಿ ಎಲ್ಲರೂ ಹಾಕುವಾಗ ಅಣ್ಣ ನಾ ಬಾಗ್ ಕೊಟ್ಟೆ, ಅವ್ರ ವಿಡಿಯೋ ಸಹ ಇರ್ಬೋದು. ನಾನು ತೆಗ್ದೇನು, ನಾನು ಹಾಕ್ಬಿಟ್ಟು ಫೋಟೋ ತೆಗಿಯಕ್ಕೆ ಫೋರ್ಸ್ ಕೊಟ್ಟಿಲ್ಲ. ನನ್ನ ಫ್ರೆಂಡ್ಸ್ ಒಟ್ಟಿಗೆ ಇರುವಾಗ ಅವರ ಸಂತೋಷಕ್ಕೋಸ್ಕರ ನಾನು ಹಾಕ್ತೀನಿ. ಅದ್ರಲ್ಲಿ ತಪ್ಪೇನುಂಟು? ಗಣಪತಿ ಅಥವಾ ಹನುಮ ಜಯಂತಿ ಯಾವುದೇ ವಿಷಯ ಆಗಲಿ, ನಾನು ಹಿಂದೂ ಆಗ್ಬಿಡ್ತೀನ ಒಂದ್ ದಿವಸಕ್ಕೆ? ನಾನು ಮುಸಲ್ಮಾನು. ನಾನು ಒಂದ್ ದಿವಸಕ್ಕೆ ಕೇಸರಿ ಸಾಲ ಹಾಕಿದ್ರೆ ಹಿಂದೂ ಆಗ್ಬಿಡ್ತೀನಾ? ಅಲ್ಲ, ನಾನೇನು ಗ್ರೀನ್ ಶಾಲ ಹಾಕಿದ್ರೆ ಮುಸಲ್ಮಾನ್ ಆಗ್ಬಿಡ್ತ? ಈ ಕಲರ್ ಯಾವಾಗ ಬಂತು? ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಈ ಶಾಲ ಹಾಕೋದು ಮತ್ತೆ ಈ ಮನಸ್ಥಿತಿ ವಿಷಯದಲ್ಲಿ ನಾನು ಇನ್ನು ಯಾರಿಗೂ ತೋರಿಸಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಅದು ನಮ್ಮ ವ್ಯಾಪಾರ ಮತ್ತೆ ನನ್ನ ಒಂದು ವಿಶ್ವಾಸ. ನಾನು ಹಿಂದೂ ಆಗಿಲ್ಲ. ನನ್ನ ಅಲ್ಲಿರುವ ಜೊತೆಗಿರೋರ ಅವರ ಸಂತೋಷಕ್ಕೋಸ್ಕರ, ನಮ್ಮ ಅಲ್ಲಿರುವ ಅಷ್ಟು ಹೆಣ್ಮಕ್ಳು ಉಂಟು, ಅಷ್ಟು ಹಿಂದೂ ಅಂಗಡಿಗಳುಂಟು. ಆಗ ನಾನೇ ಅವ್ರಿಗೆ ಹೇಳುದು, ಹನುಮ ಜಯಂತಿ ಬರ್ತಾ ಉಂಟು, ಏನ್ ಮಾಡ್ತೀರಾ? ಗಣೇಶ ಬರ್ತಾ ಉಂಟು, ಏನ್ ಮಾಡ್ತೀರಾ? ನಾನು ಕೇಳ್ತೀನಿ, ಸರ್ ಮಾಡೋಣ ಅಂತ ಹೇಳ್ತಾರೆ. ಕಲೆಕ್ಷನ್ ಮಾಡ್ತೀನಿ ಅವ್ರ ಹತ್ರ. 1500 ಅವ್ರು ಎಷ್ಟು ಕೊಟ್ಟರೆ ತಗೊಳ್ತೀವಿ. ಬಾಕಿಯೆಲ್ಲ ನಾನು ಹಾಕ್ಬಿಟ್ಟು ಅದು ಮಾಡ್ಬಿಟ್ಟು ಮುಗಿಸ್ತೀನಿ. ಫಸ್ಟ್ 3 ದಿವಸ 4 ದಿವಸ ಮಾಡ್ತಿತ್ತು. ಮತ್ತೆ ಟೈಮದು ಸಮಸ್ಯೆ, ಅಲ್ಲಿ ನೋಡೋದು ಸಮಸ್ಯೆ, ಏನು ಗಣಪತಿ ಕೂರಿಸ್ಬಿಟ್ಟು ಹೆಚ್ಚು ಕಮ್ಮಿ ಏನಾದ್ರು ಹಾಕ್ಬಿಟ್ರೆ ಅದು ಇವರು ದೊಡ್ಡ ಇದು ಮಾಡ್ತಾರೆ. ಲಾಸ್ಟಿಗೆ ನನಗೆ ಒಂದು ಬೇಕಾದ್ರೆ ಅಡ್ವೈಸ್ ಕೊಟ್ಟರು, ಒಂದೇ ದಿವಸ ಕೂರಿಸು ಸಾಕು, ಜಾಸ್ತಿ ಬೇಡ. ಒಂದು ನಾಯಿ ಬಂದ್ಬಿಟ್ಟು ತೆಂಗಿನಕಾಯಿ ಏನಾದ್ರು ಹೇಳ್ಬಿಟ್ಟು ಎಲ್ಲ ಮೂರ್ತಿ ಬಿದ್ದೋಗ್ಬಿಟ್ಟು ಸಹ ನಮ್ಗೆ ಸಮಸ್ಯೆ ಬರ್ತಿದೆ ಅಂತ ಹೇಳ್ಬಿಟ್ಟು, ಏಕೆ ಅದನ್ನು ಬೇರೆ ಕಡೆ ತಿರುಗಿಸೋರು ಇದ್ದಾರೆ. ಸೊ ಇದೆಲ್ಲ ಅವರು ಸುಳ್ಳು ಹೇಳ್ತಿದ್ದಾರೆ. ಹಂಗೆ ಕೇಸರಿ ಸಾಲ ಆಗಿದ್ದಕ್ಕೂ ನನಗೆ ಅಪವಾದ ಸಿಕ್ಕಿದೆ. ಅದು ಹಿಂದೂಗಳು ಟಾರ್ಗೆಟ್ ಮಾಡೋದು ಬೇರೆ ರೀತಿ. ನೀವು ಕೇಸರಿ ಶಾಲಾ ಹಾಕಿದಾಗ ಈ ರೀತಿ ಮಾಡಿದಾಗ ನಿಮ್ಮ ಸಮುದಾಯದಲ್ಲಿ ಯಾವ ರೀತಿ ಅಂತ ಚಾಲೆಂಜಸ್ ಬರುತ್ತೆ? ಸಹಜವಾಗಿ ಬಂದೇ ಬರುತ್ತೆ ಅಂತ ನಾನು ಅನ್ಕೊಳ್ತೇನೆ. 100% ಬಂದಿದೆ. ಈಗಲ್ಲ, ಎಷ್ಟೋ ವರ್ಷ ಮುಂಚೆ ಗಣೇಶ ಕೂರಿಸುವಾಗ ನಮ್ಮ ಪಳ್ಳಿಯಿಂದ ಫೋನ್ ಮಾಡಿತ್ತು ನನಗೆ, ಈ ತರ ನೀವು ಮಾಡಬಾರ್ದಿತ್ತಲ್ಲ. ನಾನು ಹೇಳಿದೆ, ಏನಾಗ್ಬೋದು? ಏನಾಗಲ್ಲ. ನಮ್ಮಲ್ಲಿ ಸುಮಾರು ಜನ ಹಿಂದೂಗಳಿದ್ದಾರೆ. ಅವರು ನನ್ನ ಫ್ರೆಂಡ್ಸು, ನನ್ನ ಒಟ್ಟಿಗೆ ಕೆಲಸ ಮಾಡುವವರು, ನನ್ನ ಬಾಡಿಗೆದಾರರು, ಏನೋ ರಿಲೇಷನ್ ಇದ್ದಾರೆ, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಓಕೆ, ಅದಾಯ್ತು. ಕೇಸರಿ ಸಾಲ ಹಾಕಿದಾಗ ಹೇಳ್ತಾರೆ, ನಾನು ಸತ್ತರೆ ನನ್ನ ಶವ ತಗೊಳ್ಬಾರ್ದು, ನನ್ನ ಶವಕ್ಕೆ ಬಹಿಷ್ಕಾರ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಅಂತವ್ರಿಗೆ ಏನ್ ಹೇಳ್ಬೋದು? ನಾನು ಅವ್ರದಕ್ಕೆ ಉತ್ತರ ಕೊಡಕ್ಕೆ ಹೋಗ. ವಿಚಾರಗಳೆಲ್ಲ ಬಂದಿದೆ. ಬಂದಿದೆ ಬಂದಿದೆ ಬಂದಿದೆ. ಯಾರು ಇಲ್ಲದ್ರೆ ಮುನ್ಸಿಪಾಲಿಟಿ ತಗೊಂಡು ಹೋಗ್ತಾರಲ್ಲ, ಶವವನ್ನು ಬಿಡ್ತಾರಾ? ಬಿಡಲ್ಲ. ಸದ್ಯದ ಅಂತ ಮನಸ್ಥಿತಿ ಇದ್ದವರಿಗೆ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಈ ಕಡೆ ಕೇಳ್ತೀನಿ, ಆ ಕಡೆ ಬಿಡ್ತೀನಿ. ಅದೆಲ್ಲ ಅವರು ಅಷ್ಟೇ, ಅವರ ಬೆಳಕಾಯಿ ಬೇಯಿಸ್ತಾರೆ. ಈ ಕಡೆಯಿಂದ ಇವ್ರು ಬೆಳಕಾಯಿ ಬೇಯಿಸ್ತಾರೆ, ಅವರು ಆ ಕಡೆಯಿಂದ ಬೆಳಕಾಯಿ ಬೇಯಿಸ್ತಾರೆ. ಈಗ ಇಷ್ಟು ದೊಡ್ಡ ಒಂದು ವ್ಯವಸ್ಥೆ ಆಗಿದೆ, ಒಂದು ಲವ್ ಜಿಹಾದು ಅಂತ ಇಟ್ಕೊಳ್ಳೋಣ. ಈಗ ಹೆಸರೊಂದು ಸಿಕ್ಬಿಟ್ಟಿದೆ, ಒಂದು ಕಾಂಬಿನೇಷನ್. ಅಲ್ಲಿ ಒಂದು ಮಗುದು ಒಂದು ಸಮಸ್ಯೆ ಬಂದಿದೆ. ಯಾರು ಬಂದ್ಬಿಟ್ಟು ಅದ್ರ ವಿಷಯದಲ್ಲಿ ಮಾತಾಡಿಲ್ಲ ಅಲ್ವಾ? ಹೇಳ್ಬೋದಿತ್ತು. ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೆ. ಬೇರೆ ಕಡೆ ಎಲ್ಲ ಹೋಗ್ತಾ ಉಂಟು, ಯಾರು ಬಂದ್ಬಿಟ್ಟು ಹೇಳಿಲ್ಲ. ನಾನು 100% ಅದರ ವಿಷಯದಲ್ಲಿ ಸುಮಾರು ಕಷ್ಟಪಟ್ಟು ಸುಮಾರು ಅದ್ರ ವಿಷಯದಲ್ಲಿ ನಾನು ಇದು ಮಾಡಿದ್ದೀನಿ. ಬಟ್ ಯಾರು ಮಾತಾಡಿಲ್ಲ, ಯಾವ ಧರ್ಮದವರು ಮಾತಾಡಿಲ್ಲ. ತಪ್ಪು, ಇದಾಗಿದೆ, ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಹೇಳಿಲ್ಲ. ಇದು ರಾಜ್ಯಕ್ಕೆ ಯಾವಾಗ ಬೇರೆ ಕಡೆ ತಿರ್ಗಿ ಹೋಗ್ಬಿಡ್ತು. ಮಾಡಿದವಳದು ಹುಡುಗಿದ ಹೆಸರಿಲ್ಲ, ಮಾಡಿದವನದ ಹೆಸರಿಲ್ಲ, ನನ್ನ ಹೆಸರು ಮಾತ್ರ ಅಲ್ಲಿ ಉಳಿದೋಗಿದೆ. ನಿಮ್ಮಲ್ಲಿ ಗೌರಿಗೆ ಗಣೇಶ ಮಾಡೋದಿಗೆ NTC ಅವ್ರು ಮಾತ್ರ ಇರೋದು, ಹೊರಗಿಂದೆಲ್ಲ ಬರ್ತಾರೆ? NTC 300-400 ಜನ ಇಲ್ವಾ? ಹೊರಗೆ ನಾವು ಯಾಕೆ ಕರಿಬೇಕು? ಪ್ರವಾಸಿಗಳು ಬರಲ್ವಾ? ಅಲ್ಲಿ ಎಷ್ಟು ಜನ ಪ್ರವಾಸಿಗಳು ಬರ್ತಾರೆ ನಿಮ್ಗೆ ಗೊತ್ತಿದೆ. ನಾನು ಏನು ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಎಷ್ಟು ಟೂರಿಸ್ಟ್ ಬರ್ತಾರೆ. ನನಗೆಲ್ಲ ಅದನ್ನು NTC ಯಲ್ಲಿ ಈಗ ಗಣೇಶ ಕೂರ್ಸು ಅಂತ ಹೇಳ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ನ್ಯೂಸ್ ಪೇಪರ್ಲಿ ಹೆಡ್ಲೈನ್ ಕೊಡೋ ಅವಶ್ಯಕತೆ ಏನಿಲ್ಲ ನನಗೆ. ಫೋಟೋದಿಂದ ಸ್ವಲ್ಪ ಹೊರಗೆ ಇರೋರು. ನನಗೆ ಫೋಟೋ ಅಷ್ಟು ಇಷ್ಟ ಅಲ್ಲ. ನಾನು ಜಾಸ್ತಿ ಪಬ್ಲಿಸಿಟಿಗೆ ಹೋಗಲ್ಲ.
ಎಲ್ಲೂ ನೀವು ನನ್ನನ್ನು ಕಂಡಿದ್ದಕ್ಕಿಲ್ಲ ಶಾಲಾ ಹಾಕ್ಸ್ಕೊಂಡು ಇದು ತಗೊಳ್ಳೋದು ಕೊಡೋದು ಅಂತದಕ್ಕೆ ನಾನು ನಿಲ್ಲಲ್ಲ. ಎಷ್ಟು ಜನ ಕರೀತಾರೆ, ಎಲ್ಲದರಲ್ಲೂ ಕರೆದ್ರು ನಾನು ಹೋಗಲ್ಲ ಎಲ್ಲಿಗೂ. ನನಗೆ ಅದು ಸ್ವಲ್ಪ ಸ್ಟೇಜಲ್ಲಿ ಹೋಗೋದು, ಭಾಷಣ ಮಾಡೋದು ಇಂಥದ್ದು ನನಗೆ ಇಷ್ಟ ಇಲ್ಲ. ಬಟ್ ನಮ್ಮಲ್ಲಿ ಜನ ಇದ್ದಾರೆ, ಅಷ್ಟೇ ಸಾಕು ನಮಗೆ. ನಾನು ಫಸ್ಟ್ ನನ್ನ ನೋಡೋದು ನನ್ನ NTC, ಮತ್ತೆ ನಮ್ಮ ಸುತ್ತಮುತ್ತ ಇರುವವರು. ನಾನು ಎಲ್ಲ ನೋಡೋಕ್ಕಾಗಲ್ಲ, ಕುಶಾಲನಗರ ನೋಡಕ್ಕೆ ನನಗೆ ಆಗಲ್ಲ. ನಮ್ಮ ಗ್ರಾಮ ನಮ್ಮ ಅದು ಫಸ್ಟ್ ನಾನು ನೋಡ್ಬಿಟ್ಟು ಅದಕ್ಕೆ ಒಂದು ರೂಪ ಕೊಟ್ಬಿಟ್ರೆ ಸಾಕು ಅಂತ ಅನಿಸ್ತಾ ಉಂಟು. ಅದಕ್ಕಿಂತ ಜಾಸ್ತಿ ಯಾರು ಮಾಡೋಕ್ಕಾಗಲ್ಲ, ಅದು ಸರ್ಕಾರದ ಕೆಲಸ. ನೀವು ಹಿಂದೂಗಳ ಆಚರಣೆಗೆ, ಹಿಂದೂಗಳ ಹಬ್ಬಗಳಿಗೆ ಸಪೋರ್ಟ್ ಮಾಡಿದಾಗ ನೀವು ಮುಸ್ಲಿಂ ಸಮುದಾಯದಿಂದ ಆಕ್ಷೇಪ ಬರುತ್ತೆ. ನಿಮಗೆ ಈ ರೀತಿ ಸಮಸ್ಯೆ ಆಯ್ತಲ್ಲ, ನಿಮ್ಮ ಹೆಸರನ್ನ ಟಾರ್ಗೆಟ್ ಮಾಡ್ಕೊ ಬಂದ್ರಲ್ಲ, ಆ ಸಂದರ್ಭದಲ್ಲಿ ಮುಸ್ಲಿಂ ಸಂಘಟನೆಗಳು ಅಥವಾ ಯಾರಾದ್ರೂ ಮುಖಂಡರು ಬಂದು ನಿಮ್ಮನ್ನ ಮಾತಾಡ್ಸಿದ್ರ? ಕಿಶೋರ್ ಅವರೇ, ನಾನು ಈ ಕಳೆದ 20 ವರ್ಷದಿಂದ ಈ ನಿಸರ್ಗಧಾಮವನ್ನು ಬೆಳೆಸಿದ್ದೀನಿ. ಯಾವ ಸಮುದಾಯದ ಮುಸ್ಕೊಂಡ್ರು ನಮ್ಮ ಹತ್ರ ಬರಲ್ಲ, ಅವ್ರು ಯಾರು ಬರಲ್ಲ. ಅವ್ರು ಬರ್ತಾರೆ ಡೊನೇಷನ್ ತಗೊಳಕ್ಕೆ. ಅದು ಯಾವ ಧರ್ಮ ಅಂತಾರೆ, ಎಲ್ಲಾ ಧರ್ಮದವ್ರು ಬರ್ತಾರೆ, ನಾವು ಡೊನೇಷನ್ ಕೊಡ್ತೇವೆ. ಮತ್ತೆ ಅವರ ಮಾತಿಗೆ ನಾನು ಹೋಗೋದು ಇಲ್ಲ. ನನ್ನ ಪಾಲಿಸಿನೇ ಬೇರೆ, ಅವರ ಪಾಲಿಸಿನೇ ಬೇರೆ. ಮುಸಲ್ಮಾನ್ ಬಂದ್ರೆ ಮುಸಲ್ಮಾನ್ದು ಒಂದು ಕಂಡೀಷನ್ಸ್ ಅಲ್ಲಿ ಇರ್ತದೆ, ಹಿಂದೂ ಬಂದ್ರೆ ಹಿಂದೂಗಳದ್ದು ಕಂಡೀಷನ್ ಇರ್ತದೆ, ಕ್ರಿಶ್ಚಿಯನ್ ಬಂದ್ರೆ ಕ್ರಿಶ್ಚಿಯನ್ ಒಂದು ಕಂಡೀಷನ್. ಕ್ರಿಶ್ಚಿಯನ್ ಅವರು ಉಂಟು ನಮ್ಮ ಹತ್ರ, ಅವರು ಹಿಂದೂ ಮುಸಲ್ಮಾನ್ ಅಂತಲ್ಲ, ಕ್ರಿಶ್ಚಿಯನ್ ಉಂಟು. ಅದರದ್ದು ಎಲ್ಲದಕ್ಕೂ ಚೆನ್ನಾಗಿ ಮಾಡ್ತೀನಿ ನಾನು. ಯಾಕೆ ನಾನು ಯುರೋಪಲ್ಲಿ ಇದ್ದ ಕಾರಣ ನಾನು ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಡಿಸೆಂಬರ್ ಬಂದ್ರೆ ನಾನು ಆಲ್ರೆಡಿ ನಮ್ಮಲ್ಲಿ ಇರುವ ಕ್ರಿಸ್ಮಸ್ ಟ್ರೀ ಅಂದಾಜು 25ರಿಂದ 30 ಅಡಿ ಎತ್ತರದ್ದೆ. ಯಾರಿಗಾದ್ರೂ ಗೊತ್ತಿತ್ತಾ? ಗೊತ್ತಿಲ್ಲ. ನಾನು ಪಬ್ಲಿಸಿಟಿ ಮಾಡಕ್ ಹೋಗಿಲ್ಲ. ಮುಸಲ್ಮಾನ್ ಆಗಿ ಕ್ರಿಸ್ಮಸ್ ಟ್ರೀ ಕೂರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು 1.5-2 ಲಕ್ಷ ಖರ್ಚಾಗ್ತದೆ ನನಗೆ ಒಂದು ಟ್ರೀ ಮಾಡಕ್ಕೆ. ಅಷ್ಟು ಖರ್ಚು ಮಾಡ್ತೀನಿ ನಾನು, ಅದು ನಾನು ಹೇಳಿಲ್ಲ ಎಲ್ಲೋ. ಬಟ್ ಒಂದ್ಸಲ ನಾನು ಹೇಳಲೇಬೇಕು ಈ ವಿಷಯ. ಅದರಲ್ಲಿ ಯಾರು ಒಂದೇ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಇರೋದು, ಬಟ್ ನಾನು ಅವ್ರಿಗೋಸ್ಕರ ಮಾಡ್ತಾ ಇಲ್ಲ. ಆ ಕ್ರಿಸ್ಮಸ್ ಟ್ರೀ ಹತ್ರ ತಗೊಳ್ಳುವ ಸೆಲ್ಫಿಗಳು ಯಾರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ತಗೊಳ್ತಾರೆ. ಚೆನ್ನಾಗಿ ಅದರದ್ದು ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಮಾಡ್ತೀನಿ ನಾನು. ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಬೇಕು, ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಬೇಕು. ಲೈಫಲ್ಲಿ ಇರೋದೇ ಸೆಲೆಬ್ರೇಷನ್. ಅದು ನಿಮ್ದು ಹುಟ್ಟು ಹಬ್ಬ ಆಗಲಿ, ನನ್ನ ಹುಟ್ಟು ಹಬ್ಬ ಆಗಲಿ. ನಾನು ಹುಟ್ಟು ಹಬ್ಬ ಸಹ ಸೆಲೆಬ್ರೇಷನ್ ಮಾಡುವ ಒಂದು ವ್ಯವಸ್ಥೆ ಮಾಡಿದೆ, ಬಟ್ ಯಾರು ಮುಂದೆ ಬಂದಿಲ್ಲ. ಎಲ್ಲರೂ ಹುಟ್ಟು ಹಬ್ಬ ನಾವು ಸೆಲೆಬ್ರೇಷನ್ ಮಾಡೋ ಒಂದು ಕೇಕೆ ನಾನು ನಿಮ್ಗೆ ಫ್ರೀ ಆಗಿ ಕೊಡ್ತೀನಿ ಅಂತ ನಾನು ಒಂದ್ಸಲ ಆಫರ್ ಕೊಟ್ಟಿದ್ದೆ. ಸ್ಟಾರ್ಟ್ ಆಗಿತ್ತು ನಂದೇ, ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಆಗ ಒಂದು 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 ಎಂಟರ್ಟೈನ್ಮೆಂಟ್ ಲೈಫ್ ಅಂತ ಹೇಳಿದ್ರೆ ಬರೀ ವ್ಯಾಪಾರ ಸಂಪಾದನೆ ಅಂತಲ್ಲ, ಸ್ವಲ್ಪ ಹಬ್ಬಗಳಲ್ಲಿ ನಾವು ಅದನ್ನು ಕಾಣುದು. ಯಾವ್ದೋ ಒಂದು ವಿಷಯದಲ್ಲಿ ನಾವು ಮಾಡಲೇಬೇಕು. ಅದು ದೊಡ್ಡದಾಗಿ ಮಾಡಬಹುದು, ಸಣ್ಣದಾಗಿ ಮಾಡಬಹುದು, ಬಟ್ ಒಟ್ಟರೆ ಸೆಲೆಬ್ರೇಷನ್ ಆಗ್ಬೇಕು, ಚೆನ್ನಾಗಿರ್ಬೇಕು ಅಂತ ನನ್ನ ಒಂದು ಉದ್ದೇಶ. ಬಟ್ ಅದು ಜನರಿಗೆ ಅಷ್ಟು ಸರಿ ಬರ್ತಾ ಇಲ್ಲ. ಇಲ್ಲಿ ಅವರು ಏನೋ ಒಂದು ಅವರ ವ್ಯವಸ್ಥೆಯನ್ನು ಮಾಡೇ ಬಿಡ್ತಾರೆ ಅವರ ಲಾಭಕ್ಕೋಸ್ಕರ. ಇಷ್ಟೆಲ್ಲ ಆರೋಪ ನಿಮ್ಮ ಮೇಲೆ ಬೇರೆ ಬೇರೆ ಮಾತುಗಳು ಕೇಳಿ ಬಂದಾಗ ಅನಿಸಿದ್ದಿದ್ಯಾ ಯಾವತ್ತಾದ್ರೂ, ನಾನು ಇಲ್ಲಿ ಬಂದು NTC ಯಾಕೆ ಮಾಡ್ಬೇಕಾಗಿತ್ತು, ನಾನು ಯುರೋಪ್ ಅಲ್ಲಿ ಇದ್ದೆ, ಬೇರೆ ಬೇರೆ ಕಂಟ್ರಿಲಿ ಇದ್ದೆ, ಅಲ್ಲೇ ನನ್ನ ಜೀವನ ನೋಡ್ಕೋಬಹುದಿತ್ತು ಅಂತ ಅನ್ಸಿದ್ದಿದ್ಯಾ? ಈಗ ಅನಿಸ್ತಾ ಉಂಟು. ನಾನು ಇಷ್ಟವರೆಗೆ ಅನಿಸಿಲ್ಲ. ಈಗ ನನಗೆ ನನ್ನ ಮನೆಯಲ್ಲಿ ನಾನು ಚರ್ಚೆ ಸ್ಟಾರ್ಟ್ ಆಗಿದೆ, ನಾವು ರಿಟರ್ನ್ ಹೋಗ್ಬಿಡ್ಲಾ ಅಂತ ಹೇಳ್ಬಿಟ್ಟು, ಹೋಗ್ಬಿಡುವ ಅಂತ. ಅದಕ್ಕೆ ನಾನು ಸ್ಥಾಪನೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮುಂದುವರಿಯೋಣ ಆ ಕಡೆಗೆ. ಇಲ್ಲಿ ನಿಂತ್ರೆ ಆಗಲ್ಲ, ಯಾಕೆ ನನ್ನ ಒಂದು ಮನಸ್ಥಿತಿಗೆ ಅದು ಸೂಟೇಬಲ್ ಆಗ್ತಾ ಇಲ್ಲ. ಆತರ ಏನು ಮಾಡಿಲ್ಲಲ್ಲ, ಅದರಿಂದ ನೋವಾಗ್ಬಿಡ್ತದೆ. ಸೊ ನೋವು ಸಹಿಸ್ಕೊಳಕ್ ಆಗಲ್ಲ. ನಾವು ರಿಟರ್ನ್ ವಾಪಸ್ ಹೋಗ್ಬಿಡ್ನಾ ಅಂತ ಒಂದು ತೀರ್ಮಾನ ಆಗ್ಬಿಟ್ಟಿದೆ. ಅಲ್ಲಿ ಏನ್ ಮಾಡ್ತಾ ಇದ್ರಿ? ಅಲ್ಲಿ ವ್ಯಾಪಾರ, ಏನ್ ಬಿಸ್ನೆಸ್. ನಾನು ಅಲ್ಲಿ ಹೋದ ತಕ್ಷಣ ನನಗೆ ಒಂದು ಚಾನ್ಸ್ ಸಿಕ್ತು ವ್ಯಾಪಾರಕ್ಕೆ. ಹಂಗೆ ಅಲ್ಲಿ ವ್ಯಾಪಾರ ಮಾಡ್ಕೊಂಡೆ, ಅಲ್ಲಿ ಸೆಟ್ಲ್ ಆದೆ. ಮತ್ತೆ ಮದುವೆ ಆಯ್ತು, ಮತ್ತೆ ಮಕ್ಕಳು ಅಂತ ಹೇಳುವಾಗ ಇಂಡಿಯನ್ ಕಲ್ಚರ್ ಕೊಡೋಣ ಅಂತ ಹೇಳುವ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದು. ಸಣ್ಣ ಮಕ್ಕಳಿಗೆ ಒಂದು ಕಲ್ಚರ್ ಕೊಡೋ ಒಂದು ಏಜು 0ದಿಂದ ಒಂದು 13-14 ಇಯರ್ಸ್. ಯುರೋಪಲ್ಲಿ ಇರೋ ಮಕ್ಕಳದು ಆ ಕಲ್ಚರ್ ಕೊಡೋದಿದ್ರೆ ಮತ್ತೆ ಫ್ಯೂಚರ್ಗೆ ತೊಂದರೆ ಆಗ್ತಿದೆ. ಆ ಕಲ್ಚರ್ ಸಿಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಅದು ನನ್ನ ಟೈಮು ಬಂದ್ಬಿಡ್ತು. ನನ್ನ ಮಕ್ಕಳಿಗೂ ಅಷ್ಟೇ 13-14 ವಯಸ್ಸು ಆಗ್ತಾ ಬರ್ತಾ ಉಂಟು. ಇನ್ನು ಹೈಯರ್ ಎಜುಕೇಶನ್ಗೆ ನಾವು ಹೋಗ್ಲೇಬೇಕಿತ್ತು. ಬಟ್ ಈ ಸಮಸ್ಯೆ ಆಗುವಾಗ ಪರ್ಮನೆಂಟ್ ಹೋಗ್ಬಿಟ್ಟ ಅಂತ ಅದು ಮನಸ್ಸಲ್ಲಿ ಕಾಣ್ತಾ ಉಂಟು. ನೋಡೋಣ. ಇಲ್ಲಿನ ಬಿಸ್ನೆಸ್ ಅಂತ ಹೇಳಿದ್ರೆ ನಾನು ಒಬ್ಬನೇ ಮಾಡ್ತಾ ಇಲ್ಲ. ಯಾರಿಗೆ ಬೇಕು ಅವ್ರಿಗೆ ವಹಿಸ್ಕೊಟ್ಬಿಡ್ತೀವಿ, ಅವ್ರು ಮಾಡ್ಕೊಳ್ಳಿ. ಹೌದು. ವ್ಯಾಪಾರ ನಡೀತಾ ಇರಬೇಕು, ಕಾರ್ಖಾನೆಗಳು ನಡೀತಾ ಇರಬೇಕು, ಕೆಲಸದವ್ರು ಚೇಂಜ್ ಆಗ್ತಾರೆ, ಓನರ್ಗಳು ಚೇಂಜ್ ಆಗ್ತಾರೆ, ಹೋಗ್ತಾ ಇರಬೇಕು. ಸೊ NTC ಅಂತೂ ನಡೀತದೆ. ಆ ಕಡೆ ಈ ಕಡೆ ಏನೋ ಹೆಸರು ಚೇಂಜ್ ಮಾಡ್ಬೋದು. ನನ್ನ ಹೆಸರು ಆಗ್ಬೋದು NTC ನಿಸರ್ಗಧಾಮ, ಕಾವೇರಿ ನಿಸರ್ಗಧಾಮ ಹಿಂದ್ಗಡೆ ಇರುವಾಗ ನಾನು ಅದರಲ್ಲಿ ನಿಸರ್ಗಧಾಮವನ್ನೇ ತಗೊಂಡಿರೋದು. ಕಾವೇರಿ ಯಾಕೆ ಒಂದು ಕಾಪಿರೈಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ದಾಗೆ ಒತ್ತು ಕೊಟ್ಟಿಲ್ಲ, ನಿಸರ್ಗಧಾಮ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಒಂದು ಹೆಸರು ತಗೊಂಡಿದ್ದೀನಿ. ಜನರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಹಲವಾರು ಹೆಸರು ಕೊಡ್ಬೋದಿತ್ತು, ಬಟ್ ನಾನು ಅಲ್ಲಿ ಇರುವ ಒಂದು ಹೆಸರು ಕೊಟ್ಬಿಟ್ಟು ಜನಗಳಿಗೆ ಈಸಿಯಾಗಿ ಬರಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀನಿ. ಅಲ್ಲದೆ ನಾನು ಅಲ್ಲಿ ಏನು ಬೇರೆ ಕಾಪಿರೈಟ್ ಏನು ಮಾಡಿಲ್ಲ. ಕಳೆದ ಕೆಲವು ಈ ಘಟನೆ ಆದ ನಂತರದಲ್ಲಿ ನಿಮ್ಮ ಅಲ್ಲಿನ ರಸ್ತೆ ವಿಚಾರವು ಕೂಡ ತುಂಬಾನೇ ಚರ್ಚೆಗೆ ಒಳಪಟ್ಟಿತ್ತು.
ನಿಸರ್ಗಧಾಮಕ್ಕೆ ಒಳಗಿಂದ ಕಳ್ಳದಾರಿ, ನಿಮ್ಮ NTC ಇಂದ ಒಳಗೆ ಕಳ್ಳದಾರಿ ಇದೆ ಅಂತದೆಲ್ಲ ನಿಜನಾ? ಅದು ಆಕ್ಚುಲಿ ಏನದು ಅಲ್ಲಿ ಆಗ್ತಾ ಇರೋದು? ನಿಮ್ಗೆ ಗೊತ್ತಿರಬೇಕು, ಕಾವೇರಿ ನಿಸರ್ಗಧಾಮ 1985 ಮೇಲೆ ಆಗಿರೋದು ವ್ಯವಸ್ಥೆ. ಕಾವೇರಿ ನಿಸರ್ಗಧಾಮ ರಿಸರ್ವ್ ಫಾರೆಸ್ಟ್ ಅಲ್ಲ, ಒಂದು ರಿಸರ್ವ್ ಫಾರೆಸ್ಟ್ಗೂ ಬರಲ್ಲ. ಅಲ್ಲಿ ಸುಮಾರು ಖಾಸಗಿಯವರು ಜಾಗ ಇತ್ತು, ಅದನ್ನೆಲ್ಲ ಡಿಪಾರ್ಟ್ಮೆಂಟ್ ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತೆಗೆದ್ಬಿಟ್ಟು ಒಂದು ನಿಸರ್ಗಧಾಮವನ್ನು ಹುಟ್ಟಾಕಿದ್ದಾರೆ ಅಲ್ಲಿ. ಆವಾಗ ಅಲ್ಲಿ ಹೋಗೋದು ರಸ್ತೆ ಇದ್ದಿಲ್ಲ. ಆಗ ಇದೊಂದು ಐಲ್ಯಾಂಡ್ ನಮ್ಗೆ ಗೊತ್ತಿರೋ ವಿಷಯ. ಈ ಐಲ್ಯಾಂಡಿಗೆ ಹತ್ತಿರ ಇರುವ ಜಾಗ ನಮ್ಮ ಸರ್ವೆ ನಂಬರ್ದು ಹಿಂದ್ಗಡೆಯಿಂದ, ಬಾಕಿ ಎಲ್ಲ ಒಳ್ಳೆಯದು ವಿಡ್ತ್ ಜಾಸ್ತಿ ಇದೆ. ಆಗ ನನ್ನ ಪ್ರಕಾರದಲ್ಲಿ 1989ರಲ್ಲಿ ಫಾರೆಸ್ಟ್ ಅವರ ಹೆಸರು ನಾರಾಯಣ್ ಅಂತ ಹೇಳುವ ಒಂದು ಫಾರೆಸ್ಟರ್ ಇದ್ರು. ಅವರು ಅಪ್ರೋಚ್ ಮಾಡಿದ್ರು ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ, ನಮ್ಗೆ ಒಂದು ಜಾಗ ಬೇಕು ಅಲ್ಲಿಂದ ಹೋಗಕ್ಕೆ ಅಂತ ಹೇಳಿ. ಆಗ 25 ಸೆಂಟ್ ಜಾಗ ಗಿಫ್ಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ. ಅಲ್ಲಿ ಹೋಗೋ ರಸ್ತೆ ಗಿಫ್ಟ್ ಡೀಡ್ ಇದೆ. ಓಕೆ, ಹೋಗ್ಬಿಟ್ಟು ಆ ರಸ್ತೆ ಏನಾಗಿದೆ ಅಂತ ಹೇಳಿ, ಬಟ್ ಕೊಟ್ಟಿರೋದು ಫಾರೆಸ್ಟಿಗೆ, ರಸ್ತೆಗೆ ಆಗಿ ಕೊಟ್ಟಿರೋದು. ಗಿಫ್ಟ್ ಡೀಡ್ ಮೆನ್ಷನ್ ಆಗಿದೆ, ಕಾವೇರಿ ಹೆಸರಿಗೆ ಹೋಗುವ ಸಾರ್ವಜನಿಕರು ಹೋದ ರಸ್ತೆಗೋಸ್ಕರ ನಾವು ಕೊಟ್ಟಿದ್ದೀವಿ. ಕೊಟ್ಬಿಟ್ಟು ಅವ್ರ ಹೆಸರಿಗೆ ನಾವು ಖಾತಾ ಬದಲಾವಣೆ ಮಾಡಿ ಕೊಟ್ಟಿದ್ದೀವಿ. ಆ ರಸ್ತೆಯಿಂದ ಕಾವೇರಿ ನಿಸರ್ಗಧಾಮಕ್ಕೆ ಎಂಟ್ರೆನ್ಸ್ ಇದೆ. ಮುಂದುಗಡೆ ಪ್ರಾಪರ್ಟಿ ನಮ್ದು. ಈಗ ರಸ್ತೆ ಅಂತ ಹೇಳ್ಬಿಟ್ರೆ ಆ ರಸ್ತೆಯಿಂದ ಯಾವ ದಿಕ್ಕಿಗೂ ಬೇಕಾದ್ರೂ ನಾವು ಗೇಟ್ ಮಾಡಬಹುದಲ್ಲ. ಪ್ರೈವೇಟ್ ಪ್ರಾಪರ್ಟಿ ಏನಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಗಿಡಗಳ ಮಡಗಕ್ಕೆ ಅಂತ ನರ್ಸರಿ ಮಾಡಕ್ಕೆ ನಾವು ಜಾಗ ಕೊಟ್ಟಿಲ್ಲ. ರಸ್ತೆಗೆ ಅಂತ ಕೊಟ್ಟ ಮೇಲೆ ಆ ರಸ್ತೆ ಯಾವ ದಿಕ್ಕು ಬೇಕಾದ್ರೂ, ಯಾವ ಏನ್ ಹೇಳ್ತಾರೆ, ಯಾವ ಕಡೆ ಬೇಕಾದ್ರೂ ನಾವು ಎಂಟ್ರೆಸ್ ಮಾಡಬಹುದು. ಒಂದು ಎಂಟ್ರೆಸ್ ಮಡಗಿದ್ದೀವಿ ನಮ್ಮಲ್ಲಿಂದ. ಈಗ ಕಾವೇರಿ ನಿಸರ್ಗಧಾಮಕ್ಕೆ ಬರುವ ಟೂರಿಸ್ಟ್ಗಳು ವೆಹಿಕಲ್ ನಮ್ಮಲ್ಲಿ ಪಾರ್ಕ್ ಮಾಡ್ತಾರೆ. ದೊಡ್ಡ ದೊಡ್ಡ ಬಸ್ಗಳು ಬರ್ತದೆ, 50 ಬಸ್ 60 ಬಸ್ ಬರ್ತದೆ. ಅವು ಸ್ವಲ್ಪ ಸಣ್ಣ ಪಾರ್ಕಿಂಗ್ ಆದ ಕಾರಣ ನಮ್ಮಲ್ಲಿ ನಾನೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಎಲ್ಲರೂ ನಮ್ಮ ಕಡೆಯಿಂದ ಅವರ ಪಾರ್ಕಿಂಗ್ಗೆ ಹೋಗ್ತಾರೆ. ಆ ಪಾರ್ಕಿಂಗ್ ಇಂದ ಟಿಕೆಟ್ ತಗೊಂಡು ಮುಂದೆ ಹೋಗ್ತಾರೆ. ಅದು ಹೆಂಗೆ ಕಳ್ಳದಾರಿ ಆಗ್ಬಿಡ್ತದೆ? ಜಾಗ ಕೊಟ್ಟವರೇ ನಾವು, ಆಗ ನಾವೇ ಕಳ್ಳರ? ಅಂದ್ರೆ ಸರ್ಕಾರಕ್ಕೆ ಹೋಗುವ ಟ್ಯಾಕ್ಸ್ ಅಲ್ಲಿ ಪಾರ್ಕಿಂಗ್ ಫೀಸ್ ಎಲ್ಲ ಹೋಗ್ತಾ ಇಲ್ಲ ಅನ್ನೋದು. ನೋಡಿ ಸ್ವಾಮಿ, ನನ್ನ ಪ್ರಕಾರದಲ್ಲಿ ಒಂದು ಪಾರ್ಕಿಂಗ್ ಮಾಡಿದರೆ, ಈಗದು ಆದೇಶ ಪ್ರಕಾರ ಅದಕ್ಕೊಂದು GST ಕಟ್ಟಬೇಕು. 18% GST ಕಟ್ಟಬೇಕು. ಆ GST ನಾನು ಕಟ್ತಾ ಇದ್ದೀನಿ. ನಮ್ಮ GST ಅವರು ಬಂದ್ಬಿಟ್ಟು ಚೆಕ್ ಮಾಡಿ ಹೋಗಿದ್ದಾರೆ, ಎಷ್ಟು ನನಗೆ ಆದಾಯ ಬರ್ತದೆ ಅದರ ಮೇಲೆ ತೆರಿಗೆ ಕಟ್ತಾ ಇದ್ದೀನಿ. ಅಂಗಡಿಯವರು ಒಂದು ವ್ಯಾಪಾರ ಮಾಡಬೇಕಾದ್ರೆ ಪಂಚಾಯತ್ ಲೈಸೆನ್ಸ್ ತಗೊಳ್ಬೇಕು. ಅವ್ರು ಲೈಸೆನ್ಸ್ ತಗೊಂಡಿದ್ದಾರೆ. ಅವರು ಮತ್ತೆ ನಾನು ಕಂದಾಯ ಕಟ್ತಿದ್ದೀನಿ. ಕಮರ್ಷಿಯಲ್ ಆದ ಕಾರಣ ನಾನು ಕಂದಾಯ ಕಟ್ಟಬೇಕು. ದೊಡ್ಡ ಅಮೌಂಟ್ ಕಂದಾಯ ಕಟ್ತಾ ಇದ್ದೀನಿ. ಅದಾದ್ಮೇಲೆ ನಾನು GST ಕಟ್ತಾ ಇದ್ದೀನಿ. ಅಂಗಡಿಯವರು ಟ್ಯಾಕ್ಸ್ ಕಟ್ತಿದ್ದಾರೆ. ಈ ಸರ್ಕಾರಕ್ಕೆ ಬೇಕಾದ ತೆರಿಗೆ ಅಲ್ವಾ? ಆ ತೆರಿಗೆ ಎಲ್ಲವೂ ಸರ್ಕಾರಕ್ಕೆ ಹೋಗ್ತಾ ಇದೆಯಲ್ಲ. ಮತ್ತೆ ಈಗ ಪ್ರೈವೇಟ್ ಪ್ರಾಪರ್ಟಿ ಯಾರು ವ್ಯಾಪಾರ ಮಾಡಬಾರ್ದಾಗ ಎಲ್ಲವೂ ಸರ್ಕಾರ ಮಾಡ್ಕೊಂಡು ಕೊಡ್ಬೇಕು. ಪೈಸಾ ಟು ಪೈಸಾ ಟ್ಯಾಕ್ಸ್ ಹೋಗ್ತಾ ಇದೆ. ಪೈಸಾ ಟು ಪೈಸಾ ಹೋಗ್ತಾ ಇದೆ. ಎಲ್ಲೂ ಕೂಡ ಮಿಸ್ ಇದಾಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವ್ರು ಕಳಿಸ್ಕೊಟ್ರೆ ನಾನು ಉತ್ತರ ಕೊಡ್ತೀನಿ. ರಫ್ ಆಗಿ ಬಿಟ್ಟು ಹೇಳ್ಬೋದು, ನಿಮ್ಗೆ ಬೇಕಾದ್ರೆ ಒಂದು 7 ರಿಂದ 8 ಲಕ್ಷದಷ್ಟು ನಾನು ಕಂದಾಯ ಕಟ್ತಾ ಇದ್ದೀನಿ. ಒಂದು 20-25 ಲಕ್ಷ ತಿಂಗಳಿಗೆ GST ಕಟ್ತಾ ಇದ್ದೀನಿ. 30% ಸ್ಲ್ಯಾಬ್ ಅಲ್ಲಿ ನಾನು ಆದಾಯ ತೆರಿಗೆ ಕಟ್ತಾ ಇದ್ದೀನಿ. ಸೊ ದಾಖಲಾತಿಗಳಿದೆ, ಸಂಬಂಧಪಟ್ಟವರು ಬಂದು ಕೊಡ್ಬೋದು. ಅಲ್ಲ, ಸಮಾಜದಲ್ಲಿ ಯಾರೋ ಗಣ್ಯರು 4-5 ಜನ ಬಂದ್ಬಿಟ್ಟು ಕೇಳಿದ್ರೆ ನಾನು ಕೊಡ್ತೀನಿ. ಒಬ್ಬೊಬ್ಬರಾಗಿ ಬಂದ್ರೆ ಅವ್ರಿಗೆ ಕೊಡೋ ಅವಶ್ಯಕತೆ ನನಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಅಥವಾ ಸಂಘಟನೆಗಳು ಬರಬೇಕು. ಸಂಘಟನೆಗಳಿಗೆ ನಾನು ಬಹುಮಾನ ಕೊಡಲೇಬೇಕು. ಯಾಕೆಂತ ಹೇಳಿದ್ರೆ 10 ಜನ ಸೇರಿದ್ರೆ ಒಂದು ಸಂಘಟನೆ. 10 ಜನರ ಮುಂದೆ ನಾನು ಯಾವಾಗ ತಲೆಬಾಗಿ ಮಾತಾಡ್ತೀನಿ. ಈ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಒಂದು ವಿಚಾರ, ಈ NTC ಅನ್ನ ಬಾಯ್ಕಟ್ ಮಾಡ್ಬೇಕು, ಬಹಿಷ್ಕರಿಸಬೇಕು ಅನ್ನೋ ವಿಚಾರ ಕೂಡ ಬರ್ತಾ ಇತ್ತು. ಇದು ನಮಗೆ ಇದೇ ಫಸ್ಟ್ ಟೈಮ್ ಫೇಸ್ ಆಗ್ತಿರೋದು ಅಥವಾ ಹಿಂದಿನ ಕೂಡ ಆಗಿತ್ತ? ಇಲ್ಲ, ಇದು ಫಸ್ಟ್ ಟೈಮ್. NTC ಬಹಿಷ್ಕಾರ ಮಾಡಬೇಕು ಉದ್ದೇಶದಲ್ಲೇ ನಾನು ಹೇಳ್ತಾ ಇರೋ ರಾಜಕೀಯ ಬೆಳವಣಿಗೆ ಅಂತ. ಈಗ ನಾನು ನಿಮ್ಗೆ ಒಂದು ಫಸ್ಟ್ ಇಂಟು ಕೊಟ್ಟೆ, ಒಂದು ರಾಜಕೀಯ ಬೆಳವಣಿಗೆ. ಫಸ್ಟ್ ಇದ್ದಿದ್ದು ಲವ್ ಜಿಹಾದ್. ಒಂದು ಹೆಣ್ಮಕ್ಕಳು ಮತಾಂತರ ಆಗಿದೆ, ಒಂದು ಮಗುದು ಸುನ್ನತ್ತಾಗಿದೆ. ಇದರಲ್ಲಿ ನಾನು 100% ಸಪೋರ್ಟ್ ಕೊಟ್ಟೆ. ಎಲ್ಲಾ ಕಡೆಯಿಂದ ನಾನು ಅವರಿಗೆ ಆಫರ್ ಕೊಟ್ಟೆ, ಬನ್ನಿ ಕೂರಣ, ಮಾತಾಡೋಣ, ಇದನ್ನು ಏನು ಅಂತ ನಮಗೂ ತಿಳ್ಕೊಳ್ಳೋಣ. ನನ್ಗೆ ಗೊತ್ತಿತ್ತಿಲ್ಲ. ಬರ್ತೀನಿ ಅಂತ ಹೇಳಿದ್ರು, ಯಾರು ಬಂದಿಲ್ಲ ಮಾತಾಡಕ್ಕೆ. ಬಿಡಿ, ಮತ್ತೆಲ್ಲ ಒಂದು ಮೂಮೆಂಟಿಗೆ ಅವರು ಜಾಥಾ ತೀರ್ಮಾನ ಆಯ್ತು. ಆಗ ನಾನು ಮತ್ತೆ ನಿಂತ್ಬಿಟ್ಟೆ. ಏನೋ ಅವರು ಕೂತ್ಬಿಟ್ಟು ಮಾತಾಡಿ ಪ್ರಯೋಜನ ಇಲ್ಲ, ಅವರು ಒಂದು ಪ್ರೊಟೆಸ್ಟ್ಗೆ ಬಂದಿದ್ದಾರೆ, ಓಕೆ ಸಪೋರ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ, ಎಲ್ಲ ಅಂಗಡಿಯನ್ನು ಕರೆದೆ. ಯಾಕೆ ಅಂಗಡಿಯನ್ನು ನಿಸರ್ಗಧಾಮ ಕ್ಲೋಸ್ ಮಾಡಿಕ್ಕಿಂತ ನನ್ಗೇನು ಅಧಿಕಾರ ಉಂಟು? NTC ಕ್ಲೋಸ್ ಮಾಡಿದೆ ಅಂತ ಹೇಳಿದ್ರೆ ನಾನು ಹೆಂಗೆ 70 ಅಂಗಡಿ 80 ಅಂಗಡಿ ಇದ್ದಾರೆ, ಸಾರಿ 70-80 ಅಂಗಡಿ ಇದ್ದಾರೆ. ಅವರು ಇಂಡಿವಿಜುವಲ್ ಅಂಗಡಿಗಳು, ಅವ್ರು ಬೇಕಾದ್ರೆ ಕ್ಲೋಸ್ ಮಾಡ್ಬೋದು. ನಾನು ಕ್ಲೋಸ್ ಮಾಡಲ್ಲ ಅಂತ ಏನ್ ಮಾಡಕ್ಕಾಗ್ತದೆ? ನಾನೇ ಅವ್ರನ್ನ ಕರೆದು ಮೀಟಿಂಗ್ ಅಲ್ಲಿ ಕೂರಿಸಿ, ನೋಡಿ ಈ ತರದ್ದು ಸಮಸ್ಯೆ ಬಂದಿದೆ, ಅದರದ್ದು ಹುಟ್ಟು ನಮ್ಮಲ್ಲಿಂದ ಒಬ್ಬ ಮಾಡಿದ್ದಾನೆ, ಹೊರಗೆ ಹಾಕಿದ್ರು ನಮ್ಮಲ್ಲಿಂದ NTC ಹೆಸರು ಬಂದ್ಬಿಟ್ಟಿದೆ, ನಾವು ಕ್ಲೋಸ್ ಮಾಡೋಣ ಅಂತ ಹೇಳಿ ಎಲ್ಲಾ ಅಂಗಡಿ ಸಪೋರ್ಟ್ ಕೊಟ್ಟು ನಾವು ಕ್ಲೋಸ್ ಮಾಡಿ, ಗೇಟ್ ಕ್ಲೋಸ್ ಮಾಡಿ, ಎಲ್ಲಾ ಸಪೋರ್ಟ್ ನಾವು ಮಾಡಿದ ಮೇಲೆ ಮುಸ್ಲಿಂ ಮಾಲೀಕರು ಸಪೋರ್ಟ್ ಕೊಟ್ಟರು. ಎಲ್ಲರೂ ಏನು ಅಬ್ಜೆಕ್ಷನ್ ಇಲ್ಲ. ತಪ್ಪು ಅಂದ್ರೆ ನಾವು ಒಪ್ತಾ ಉಂಟು. ಅವನು ಮಾಡಿದ್ದು ಬಹಳ ತಪ್ಪು, ಖಂಡನೀಯ. ಅದಕ್ಕೆ ಎರಡನೇ ಮಾತೇ ಇಲ್ಲ.
ಅವ್ನು ನಮ್ಮಲ್ಲಿ ಒಂದು ಅಂಗಡಿ ಓನರ್ ಅಷ್ಟೇ, 70ರಲ್ಲಿ ಒಂದು ಅಂಗಡಿ ಓನರ್, ರಿಪೀಟ್ ಮಾಡ್ತಾ ಇದ್ದೀನಿ. ಅವನು NTC ಓನರ್ ಅಲ್ಲ, ಅಥವಾ ಅವನೊಂದು ಬಾಡಿಗೆದಾರ ಅಷ್ಟೇ. ಆದ್ರೂ ಸಹ ನಾನು ಆಕ್ಷನ್ ತಗೊಂಡಿದ್ದು ಮಾಡಿದ್ದೀನಿ. ಸೊ ಇದೆಲ್ಲ ಆದ್ಮೇಲೆ ಈಗ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಕ್ಲೋಸ್ ಮಾಡಬೇಕು NTC ಅನ್ನು, ಬೇರೆ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಹೇಳುವ ಒಂದು ಉದ್ದೇಶ ಅವರಿಗೆ ಬಂದಿದೆ. ಅದರಲ್ಲಿ ಹಿಂದೆ ನೋಡುವಾಗ ರಾಜಕೀಯ ಪ್ರೇರಣೆಗಳು ಉಂಟು, ಬೇರೆಯವರ ಲಾಭ ಉಂಟು, ಅದರಲ್ಲಿ ಬೇರೆ ವ್ಯಾಪಾರಸ್ಥರ ಲಾಭಗಳು ಕಾಣ್ತಾ ಉಂಟು. ನಮ್ಮನ್ನು ಹೆಂಗಾದ್ರೂ ಕ್ಲೋಸ್ ಮಾಡಿಸ್ಬಿಟ್ಟು, ಅಂದ್ರೆ NTC ನ ಮುಳುಗಿಸುವಂತ ಯೋಜನೆ ಇದೆಯಾ? ಏನ್ ಸರ್? NTC ನ ಮುಳುಗಿಸಿ ಬೇರೆ ಬಿಸ್ನೆಸ್ ಅನ್ನ ಹೌದು 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 ಹೌದು, ಅದಿದೆ. ಅವರ ಪ್ರೇರಣೆ ಇದ್ರ ಹಿಂದೆ ನಿಂತಿದೆ. ಈಗ ಅವ್ರಿಗೋಸ್ಕರ ಇವರೆಲ್ಲ ಮಾಡಿದೆ ಅಂತ ಈಗ 100% ಕ್ಲಿಯರ್ ಆಗ್ತಾ ಉಂಟು. ಫಸ್ಟ್ ನನಗೆ ಗೊತ್ತಿತ್ತಿಲ್ಲ, ಇದು ಪ್ಯೂರ್ ಹೆಣ್ಮಕ್ಳದ್ದು ವಿಷಯ, ಲವ್ ಜಿಹಾದ್ ವಿಷಯ, ಒಂದು ಸೆನ್ಸಿಟಿವ್ ವಿಷಯ ಆಗಿತ್ತು. ಬಟ್ ಲಾಸ್ಟ್ ಮೂಮೆಂಟಿಗೆ ಸಭೆಯೆಲ್ಲ ಸೇರಿದ ಮೇಲೆ ಗೊತ್ತಾಯಿತು ಇದು ರಾಜಕೀಯವಾಗಿ ಮತ್ತೆ NTC ಅನ್ನು ಒಂದು ಹಂತದಲ್ಲಿ ಕ್ಲೋಸ್ ಮಾಡ್ಸೋಣ ಅಂತ ಹೇಳೋ ಉದ್ದೇಶ. ನೀವು ಸೂಕ್ಷ್ಮವಾಗಿ ಗಮನಿಸ್ತಿರ್ತೀರಿ, ಅದು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ವರ್ಕೌಟ್ ಆಗಲ್ಲ. ಕಾರಣ ಅಂತ ಹೇಳಿದ್ರೆ, ಜನರಿಗೆ ಬೇಕಾದ ಸವಲತ್ತುಗಳು. ಒಬ್ಬ ಬಂದ್ರೆ ನೀವೊಂದು ಟೂರಿಸ್ಟ್ ಒಬ್ಬ ಬರ್ತೀರಾ, ಏನ್ ಮಾಡ್ಬೇಕು? ನಿಮ್ಮ ಬರೋ ಗಾಡಿ 30-40 ಲಕ್ಷ ಗಾಡಿ ಓಡಿಸ್ತೀರಾ ನೀವು. ಒಂದು ಪಾರ್ಕಿಂಗ್ ಬೇಕು. ನಮ್ಮ ಹತ್ರ ಒಂದು ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಅಲ್ಲಿ ನಿಲ್ಸಕ್ಕೆ ಜನರಿದ್ದಾರೆ. ಕರೆಕ್ಟ್ ಆಗಿ ನಮ್ಮ ಲೈನ್ ಹಾಕೊಟ್ಟಿದ್ವಿ. ಆ ಲೈನಲ್ಲಿ ನಿಲ್ಲಿಸ್ತೀರಾ, ಒಂದು 50 ರೂಪಾಯಿ 30 ರೂಪಾಯಿ ಕೊಟ್ಬಿಟ್ಟು ಹೋಗ್ತೀರಾ. ನಿಮ್ಗೆ ಬೇಕಾದ ಎರಡನೇದು ಮೂಲಭೂತ ಸೌಕರ್ಯ, ಬಾತ್ರೂಮ್ ಬೇಕು. ನನ್ನಲ್ಲಿ 30 ಬಾತ್ರೂಮ್ ಇದೆ, 15 ಲೇಡೀಸ್ 15 ಜೆಂಟ್ಸ್. 5 ರೂಪಾಯಿ ಪೇಮೆಂಟ್ ಮಾಡಬೇಕು, ಕ್ಲೀನ್ ಬಾತ್ರೂಮ್ ನಿಮ್ಗೆ ಸಿಗ್ತದೆ. ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಕುಡಿಯೋ ನೀರು RO ವಾಟರ್ ವ್ಯವಸ್ಥೆ ಮಾಡಿದ್ದೀವಿ. 5 ರೂಪಾಯಿ ಕೊಟ್ಟರೆ ಒಂದು 20 ಲೀಟರ್ ತುಂಬಿಸ್ಕೊಳ್ಬಹುದು, ಕುಡಿಬಹುದು. ಸೊ ಇದರೆಲ್ಲ ಸೌಲಭ್ಯಗಳು ಇರುವಾಗ ಜನರಿಗೆ ಏನ್ ಬೇಕಾಗಿದ್ದು? ಅವ್ರು ಹಿಂದೂ ಮುಸಲ್ಮಾನ್ ನೋಡ್ತಾರಾ? ಅವ್ರು ನೀರು ಕುಡಿಯಾಗಿದ್ದು ಮುಸಲ್ಮಾನ ನೀರು ಹಿಂದೂ ನೀರು ಮಾಡ್ತಾರಾ? ಬಾತ್ರೂಮ್ಗೆ ಹೋಗೋದು ನೋಡ್ತಾರಾ? ನೋಡಲ್ಲ. ಸೊ ಇದು ವರ್ಕೌಟ್ ಆಗಲ್ಲ. ಬಟ್ ಅವರ ಉದ್ದೇಶ ಈಗ ಅಲ್ಲಿಗೆ ಬಂದಿದೆ, ಕ್ಲೋಸ್ ಮಾಡಿಸ್ಬಿಟ್ನ, ಕ್ಲೋಸ್ ಆಗಲಿ ಅಂತ ಹೇಳೋ ಉದ್ದೇಶ. ಈ ಇನ್ಸಿಡೆಂಟ್ ಬೇರೆ ಬೇರೆ ರೀತಿಯಾಗಿ ದಿಕ್ಕು ತೆಗೆದುಕೊಳ್ಳೋದಿರೋ ಅದನ್ನ ಪಕ್ಕಕ್ಕೆ ಇಡೋಣ. ಆ ಮಹಿಳೆ, ಬಾಲಕ, ಮಗ, ಆ ವಿಚಾರ ಎಲ್ಲೂ ಕೂಡ ಈಗ ಮುಂದೆ ಬರ್ತಾ ಇಲ್ಲ. ಈ ಬೇರೆ ಬೇರೆ ಆಂಗಲ್ ಚರ್ಚೆ ಆಗ್ತಾ ಇದೆ. ಆ ಬಾಲಕನಿಗೆ ನ್ಯಾಯ ಕೊಡಿಸೋರು ಯಾರು? ನನ್ನ ಪ್ರಕಾರದಲ್ಲಿ ಈಗ ಬಾಲಕನಿಗೆ ನ್ಯಾಯ ಕೊಡಿಸೋರು ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಈ ವಿಷಯನೇ ಬೇರೆ ವಿಷಯಾಂತರ ಆಗ್ಬಿಟ್ಟಿದೆ. ಆ ವಿಷಯದಲ್ಲಿ ಫೋಕಸ್ ಮಾಡಿದರೆ ಒಂದು ಶಿಕ್ಷೆ ಆಗ್ಬೇಕಿತ್ತು ಮಾಡಿದವರಿಗೆ. 3-4 ಜನ ಇದ್ರು, ಅದರಲ್ಲಿ ಒಬ್ಬ ಮಾತ್ರ ನಮ್ಮಲ್ಲಿ ಒಂದು ಅಂಗಡಿ ಇದ್ದವನು, ಬೇರೆ ಒಬ್ಬ ಒಂದು ಜಲೀಲ್ ಅಂತೇಳಿ ಒಂದು ಹೆಸರು ಬಂದಿತ್ತು, ಹಳೆ ಮಡಿಕೇರಿ ಅವನು ನಮ್ಮಲ್ಲಿ ಇಲ್ಲ. ಅವನು ನಮ್ಗೂ ಯಾವ ಸಂಬಂಧನೇ ಇಲ್ಲ. ಅವ ಯಾವ ಪಾರ್ಟಿ ಆದ್ರೂ ನಮ್ಗೆ ಅವಶ್ಯಕತೆ ಇಲ್ಲ. ಅವ್ನು ಬಂದೇ ಇಲ್ಲ ನಮ್ಮೊಳಗೆ. ಒಬ್ಬರು ಮಾತ್ರ ನಮ್ಮಲ್ಲಿ ಇದ್ದವನು. ಬಟ್ ಈಗ ಹುಡುಗನಿಗೆ ನ್ಯಾಯ ಸಿಕ್ಕಂಗೆ ನಂಗೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಇದು ವಿಷಯಾಂತರ ಮಾಡ್ಕೊಂಡಿದ್ದಾರೆ. ಈಗ ಆ ಹುಡುಗನಿಗೆ ನ್ಯಾಯ ಸಿಕ್ಕುವ ಒಂದು ವ್ಯವಸ್ಥೆ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ, ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಮೊನ್ನೆ ಯಾರು ಹೇಳಿದ್ರು ಎಲ್ಲರೂ ಹೊರಗೆ ಬಂದ್ಬಿಟ್ಟಿದ್ದಾರೆ, ಎಲ್ಲರಿಗೆ ಬೇಲ್ ಸಿಕ್ಬಿಟ್ಟಿದೆ, ಎಲ್ಲರದ್ದು ಕತೆ ಮುಗಿದೋಯ್ತು ಅಂತ ಹೇಳ್ತಿದ್ದಾರೆ. ಬಟ್ ನನ್ಗೆ ಅದು ಅವಶ್ಯಕತೆ, ಕಾನೂನು ಉಂಟು, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅದು ನಾನು ಕಾನೂನನ್ನು ಹೇಳಂಗಿಲ್ಲ, ಹೇಗೆ ಆಗಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು. ನಾನಂತೂ ನನ್ನ ನಿರ್ಧಾರದಲ್ಲಿ ಪಕ್ಕಾ ಇದ್ದೀನಿ. ಅವನ ಅಂಗಡಿ ನಾನು ಕ್ಲೋಸ್ ಮಾಡಿದ್ದೀನಿ. ಅದು ಏನು ಕಾನೂನು ಪ್ರಕಾರ, ಕಾನೂನು ಅಡಿಯಲ್ಲಿ ನಾನು ಅದನ್ನು ಫುಲ್ ಖಾಲಿಯೇ ಮಾಡಿಸ್ಬಿಡ್ತೀನಿ. ಆ ಮಹಿಳೆ ಮನೆಯವರು ಬಂದು ನಿಮ್ಮ ಮನೆಯನ್ನ ಮಾತಾಡಿದ್ರ? ಇಲ್ಲ, ಮಹಿಳೆಯವರು ಇಲ್ಲ. ನಾವು ಆ ತರಕ್ಕೆ ನಾನು ನಿಲ್ಲೋದು ಇಲ್ಲ. ಯಾಕೆಂತಂದ್ರೆ ನಾನು ಒಂದು ಕಂಡೀಷನ್ಸ್ ಹಾಕಿದ್ ನಮ್ಮ ಅಗ್ರಿಮೆಂಟ್ ಅಲ್ಲಿ, ಒಂದು ಮಹಿಳೆಯನ್ನು ಕೆಲಸಕ್ಕೆ ಮಾಡುವಾಗ ಅವರ ಆಧಾರ್ ಕಾರ್ಡು ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಬೇಕು. ಪೇಮೆಂಟ್ ಮಾಡಿದರೆ, ಸಂಬಳ ಕೊಟ್ರೆ ನಿಮ್ಮ ಹತ್ರ ಪ್ರೂಫ್ ಇರಬೇಕು. ನಾಳೆ ಒಂದೇ ಒಂದು ಸಮಸ್ಯೆ ಬರೋ, ಸಂಬಳ ಕೊಟ್ಟಿಲ್ಲ ಕೊಟ್ಟುಂಟು ಹೇಳ್ಬಿಟ್ಟು, ಈಗ ಗೂಗಲ್ ಪೇ ಆದ ಕಾರಣ ಅದೊಂದು ಮಾಡಿ ಅಷ್ಟೇ. ಬಾಕಿ ಪರ್ಸನಲ್ ಲೈಫ್ ನಾವು ಇನ್ವಾಲ್ವ್ ಆಗಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಈಗ ಮಹಿಳೆ ಅಲ್ಲಿ ಬರುವ 80, 70, 75, 80 ಹುಡುಗಿಯರಿದ್ದಾರೆ. ಎಲ್ಲರೂ ದೊಡ್ಡವರೇ, ಅಬೌವ್ ಏಜ್ ಅಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಅವರ ನಾಲೆಜ್ಗಳಿದೆ. ಆ ಗ್ರೂಪ್ ಅಲ್ಲಿ ಅವರು ದೊಡ್ಡದಾಗಿ ಮಾತಾಡ್ತಾರೆ. ಅವ್ರಿಗೆಲ್ಲ ನಾಲೆಜ್ ಚೆನ್ನಾಗಿದೆ. ಅದರ ಮಧ್ಯದಲ್ಲಿ ನನಗೆ ಒಂದು ಮತ್ತೆ ಏನೋ ಬ್ಲಾಕ್ ಮೇಲ್ ಮಾಡಿದೀನಿ ಅಂತ ಏನೋ ನನಗೆ ಒಂದು ಮಾತು ಬಿದ್ದಾಗ ಆ ಹುಡುಗಿಯರು ಉಗಿತಾ ಇದ್ರು. ಏನ್ರಿ, ನಮ್ಮನ್ನು ಬ್ಲಾಕ್ ಮೇಲ್ ಮಾಡಕ್ಕೆ ನಾವು ಸಣ್ಣ ಹುಡುಗಿಯರ? ನಾವು ಹಿಂದೂ ಅಲ್ವಾ? ಆ ಹುಡುಗಿಯರಿಗೋಸ್ಕರ ಪಾಪ ನನಗೆ ತುಂಬಾ ಬೇಸರ ಆಗ್ತಾ ಉಂಟು. ಅವರಿಗೆ ನಾಚಿಕೆ ಆಗ್ತಾ ಉಂಟು. ಈಗ ನಿಸರ್ಗಧಾಮಿಗೆ ನಾಳೆ ಆ ಹುಡುಗಿ ಅಲ್ಲಿ ಕೆಲಸ ಮಾಡೋ ಹುಡುಗಿಯರು ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ನಾನು ನಿಸರ್ಗಧಾಮದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳುವಾಗ ಜನರು ಅವ್ರನ್ನು ಬೇರೆ ಒಂಥರ ಕಾಣಲ್ವಾ? ಆಗ ಅದು ಹಿಂದೂ ಹೆಣ್ಮಕ್ಳಲ್ವಾ? ಅವ್ರಿಗೆ ನ್ಯಾಯ ಕೊಡಿ ನೀವು. ಅವ್ರ ಹತ್ರ ಬಂದ್ಬಿಟ್ಟು ಸಾರಿ ಕೇಳ್ಬೇಕು. ಆಕ್ಚುಲಿ ನೀವು ನನ್ಗೆ ಬೇಡ ಬಿಡಿ, ನಾನೊಂದು ವ್ಯಾಪಾರಸ್ಥ. ಒಂದ್ಸಲ ನಾವು ಕೇಳ್ಬೇಕು, ಕೊಡ್ಬೇಕು, ಅದೆಲ್ಲ ಇದ್ದೇ ಇರ್ತದೆ. ಬಟ್ ಅದು ದೊಡ್ಡ ತಪ್ಪು. ಅಲ್ಲಿರುವ ಹಿಂದೂಗಳುವೆ ಮುಸಲ್ಮಾನ ಅದು ಆಗ್ಬಾರ್ದಿತ್ತು. ಒಂದು ವ್ಯಾಪಾರದ ಜಾಗದಲ್ಲಿ ಆ ತರ ತರಬಾರ್ದಿತ್ತು. ಈಗ ಹೊರಗಡೆ ಯಾರಾದ್ರೂ ಬಂದ್ರು, ಆ ಬಾಲಕನಿಗೆ ಒಂದು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಫೈಟ್ ಮಾಡುವ, ನಿಮ್ಮ ಸಹಕಾರ ಬೇಕು ಅಂತ ಕೇಳೋದು ನೀವು ಕೊಡ್ತೀರಾ? ಈಗಲೂ ಕೊಡ್ತೀನಿ. ಬಟ್ ಈ ತರ ರಾಜಕೀಯ ಬೆಳಕಾಯಿ ಬೀಸೋರಿಗೆ ನಾನು ಸಪೋರ್ಟ್ ಮಾಡಲ್ಲ, 100% ಮಾಡಲ್ಲ. ಯಾಕೆಂತ ಹೇಳಿದ್ರೆ ರಾಜಕೀಯ ಇರಬಾರ್ದು. ಇದೊಂದು ಸಮಾಜದ ವಿಷಯ ಆಗಿತ್ತು, ಹಿಂದೂ ಸಂಘಟನೆ ವಿಷಯ ಆಗಿತ್ತು. ಆವಾಗ ನೀವು ಅದೇ ತರ ತಗೊಂಡು ಹೋಗ್ಬೇಕಿತ್ತು. ನಾನು 100% ಸಪೋರ್ಟ್ ಮಾಡಿದೆ. ಅವನ ಅಂಗಡಿಗೆ ಬೀಗ ಜಡ್ದು ಎಲ್ಲ ಮಾಡಿ ನಾನು ಎಲ್ಲಾ ಕಡೆಯಿಂದ ನಾನು 100% ಸಪೋರ್ಟ್ ಕೊಟ್ಟೆ.
ಬಟ್ ಆದ್ರೂ ಇವರು ಅದನ್ನು ಬೇರೆ ಕಡೆ ತಗೊಂಡು ಹೋಗಿದ್ದಾರೆ. ಅಬ್ದುಲ್ ಸಲಾಂ ರಾವುತರ್ ಮುಸ್ಲಿಂ, ನಿಮ್ಮಲ್ಲಿರೋರು ಎಲ್ಲರೂ ಇದ್ದಾರೆ. ಈ ಹಿಂದೂ ಮುಸ್ಲಿಂ ಅಥವಾ ಜಾತಿ ಧರ್ಮದ ಬಗ್ಗೆ ಫೈನಲ್ ಥಾಟ್ ಹೇಳ್ಬಿಡಿ. ನೋಡಿ, ನನ್ನ ಪ್ರಕಾರದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಒಂದು ಮಣ್ಣಲ್ಲಿ ಸೇರ್ಬಿಟ್ಟಿದೆ. ಅದನ್ನು ಬೇರ್ಪಡಿಸಕ್ಕೆ ಯಾರಕ್ಕಿಂತಲೂ ಸಾಧ್ಯ ಇಲ್ಲ. ಯಾವುದೇ ರಾಜಕೀಯ ಪಕ್ಷವಾಗಲಿ ಅದು ಮಾಡೋಕ್ಕಾಗಲ್ಲ. ಅದೇ ತರ NTC ಅಷ್ಟೇ. ನಾನು NTCಗೆ ಬಂದ್ಬಿಡ್ತೀನಿ, ನೀನು ಭಾರತ ಬೇಡ. NTC ಒಳಗೆ ಹಿಂದೂ ಮುಸ್ಲಿಮು ಒಟ್ಟಿಗೆ ಸೇರ್ಬಿಟ್ಟಿದ್ದಾರೆ. ಅದನ್ನು ಬೇರ್ಪಡಿಸಕ್ಕೆ ಯಾರಕ್ಕಿಂತಲೂ ಸಾಧ್ಯ ಇಲ್ಲ. ಯಾವುದೇ ಪಕ್ಷವಾಗಲಿ ಯಾವುದೇ ಇದಾಗಲಿ ಅದು ಮಾಡಕ್ಕೆ ನಾನು ಎಷ್ಟು ಕಾಲ ಉಂಟು ಅದು ಆಗಕ್ಕೂ ಬಿಡಲ್ಲ. ಆ ಪ್ರಚೋದನೆ ಕೆಲಸನೇ ಮಾಡಕ್ಕೆ ನಾನು ಬಿಡಲ್ಲ. ಅದು ಒಂದು. ಮತ್ತೆ ನಾನೊಂದು ಜಗದ ಓನರ್ ಆಗ್ಬಿಟ್ಟು ನಾನು ಅಂತ ವಿಷಯಕ್ಕೆ ಅಲ್ಲಿ ಕುಮ್ಮಕ್ಕೂ ಕೊಡಲ್ಲ. ಹಿಂದೂ ಮುಸ್ಲಿಮ್ದ ವಿಷಯನೇ ಇರಬಾರ್ದು ಅಂತ ಹೇಳ್ಬಿಟ್ಟು ಅದು ನಾನು 100% ನಾನು ತಗೊಳ್ತೀನಿ. ಸಮಾಜಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತೀನಿ. ಪರ್ಸನಲ್ ಆಗಿ ಯಾರಾದ್ರೂ ಒಬ್ರು ಮಾಡ್ಬೋದು ಅಲ್ಲಿ, ಅದು ನನ್ನ ಜವಾಬ್ದಾರಿಗೆ ಬರಲ್ಲ. ಯಾಕೆ ನಾನು ಬಾಡಿಗೆ ಕೊಟ್ಟಿದ ಮೇಲೆ ಎಲ್ಲವೂ ನಾವು ಅವರ ಪರ್ಸನಲ್ ವಿಷಯಗಳಿಗೆ ಇಂಟರ್ಫೇರ್ ಆಗಕ್ಕೆ ಬರಲ್ಲ. ಅದು ಅವ್ರಿಗೆ ಬಿಟ್ಟಿರೋದು. ಅವ್ರು ವ್ಯಾಪಾರ ಮಾಡ್ಕೊಡ್ಬೇಕು. ಅವ್ರು ವ್ಯಾಪಾರ ಮಾಡ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟು ಮನೆಗೆ ಹೋಗುವಾಗ ನನಗೆ ಅಂತ ಕೊಡಲ್ಲ. ನನಗೆ ಕೊಡೋದು ಬಾಡಿಗೆ ಮಾತ್ರ, ಒಂದಿಷ್ಟು ಪರ್ಸೆಂಟೇಜ್ ಮಾತ್ರ ಸರ್ಕಾರದ ಸೆಸ್ ಕೊಡ್ತಾರೆ. ಅವ್ರ ಸಮಸ್ಯೆಗಳು ಅವ್ರ ಜೊತೆನೇ ಹೋಗ್ಬೇಕು, ಹೊರತುಬಿಟ್ಟು ನಾವು ಅದಕ್ಕೆ ಏನು ಜವಾಬ್ದಾರಿ ತಗೊಳಕ್ಕಾಗಲ್ಲ. ಬಟ್ ಹಿಂದೂ ಮುಸ್ಲಿಂ ಅಂತೂ NTC ಯಲ್ಲಿ ಬರಂಗೆ ನಾನು ಬಿಡಲ್ಲ. ಈಗ ಹಿಂದೂ ಸಂಘಟನೆಗಳು ನಿಮ್ಮನ್ನು ಟಾರ್ಗೆಟ್ ಮಾಡ್ಕೊಂಡು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾವೆ. ಇದನ್ನ ಬಿಟ್ಟು ನಾವು ಹೊರಗಡೆ ವಿಚಾರ ಮಾಡಿದಾಗ ಈ ಮುಸ್ಲಿಂ ಸಂಘಟನೆಗಳು ಕೂಡ ಈ ರೀತಿ ಪ್ರವೋಕ್ ಮಾಡುವಂತಹ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ತೊಡಗಿಸ್ಕೊಳ್ತವೆ. ಆ ಬಗ್ಗೆ ನಿಮ್ಮ ನಿಲುವೇನು? ಎರಡು ಸಂಘಟನೆಗಳು, ಈಗ ಹಿಂದೂ ಸಂಘಟನೆಗಳೇ ಮುಸ್ಲಿಂ ಸಂಘಟನೆಗಳೇ, ಸಮಾಜಕ್ಕೆ ಬೇಕಾಗಿದ್ದು ಮಾತ್ರ ಹೇಳ್ಬೇಕು ಹೊರತು ಅಲ್ಲಿ ಅವರ ರಾಜ್ಯಕ್ಕೆ ಬೆಳಕೈ ಬೇಸಕ್ಕೋಸ್ಕರ ಈ ಹಿಂದೂ ಮುಸ್ಲಿಂ ಮಾಡ್ತಾರ, ಅದು ತಪ್ಪು. ಮುಸಲ್ಮಾನ ಆಗ್ಲಿ ಹಿಂದೂ ಆಗ್ಲಿ ಅದನ್ನು ಈ ಮಣ್ಣಿಂದ ಬೇರ್ಪಡಿಸಕ್ಕೆ ಸಾಧ್ಯನೇ ಇಲ್ಲ. ನಾವು ಒಟ್ಟಿಗೆನೇ ಬಾಳ್ಬೇಕು. ಕರ್ನಾಟಕದಲ್ಲಿ, ಕೇರಳದಲ್ಲಿ, ಏನು ನಮ್ಮ ಭಾರತ ದೇಶದಲ್ಲಿ ಅದು ಒಟ್ಟಿಗೆನೇ ಹೋಗ್ತದೆ, ಒಟ್ಟಿಗೆನೇ ಬಾಳ್ಬೇಕು. ರಿಸಲ್ಟ್ ಇಲ್ಲ ಅಂತ ಹೇಳಿದ್ರೆ ಅದರ ವಿಷಯದಲ್ಲಿ ಮಾತಾಡಿ ಏನು ಪ್ರಯೋಜನ ಇದೆ? ನಾವು ಒಂದು ಎಕ್ಸಾಮ್ ಕೊಡುವಾಗ ರಿಸಲ್ಟ್ಗೋಸ್ಕರ ಈ ಹಿಂದೂ ಮುಸ್ಲಿಮರು ಬೇರೆ ಮಾಡಕ್ಕೆ ಆಗಲ್ಲ. ಇದರಲ್ಲಿ ಏನಾಗ್ತಾ ಉಂಟು, ಹಿಂದೂ ಮುಸ್ಲಿಂ ತಂದ್ಬಿಟ್ಟು ಸ್ವಲ್ಪ ಬೆರಳೆಣಿಕೆ ಇರುವ ಜನ ಅವರ ಲಾಭ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ನಮ್ಮಂತವ್ರು ಬಲಿಪಶು ಆಗದಿರಬೇಕು, ನೋಡ್ಕೊಳ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ಅದು ಒಳ್ಳೆ ಕೆಲಸ. ಅಂಡ್ ಒನ್ ಫೈನಲ್ ಕ್ವಶನ್, ಅಬ್ದುಲ್ ಸಲಾಂ ರಾವುತರ್ ಹಿಂದೂ ವಿರೋಧಿ ಅಲ್ಲ? ಯಾವಾಗಲೂ ಅಲ್ಲ. ಹಿಂದೂ ವಿರೋಧಿ ಅಲ್ಲೇ ಅಲ್ಲ, ಯಾವ ಧರ್ಮದ ವಿರೋಧಿ ಅಲ್ಲ. ಎಲ್ಲಾ ಧರ್ಮವನ್ನು ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನಾನು ಅದಕ್ಕೆ ಆ್ಯಡ್ ಮಾಡ್ಬಿಡ್ತೀನಿ ಒಂದು, ನಮ್ಮ ಟೂರಿಸ್ಟ್ ಅಲ್ಲಿ ಜೈನ್ ಧರ್ಮದವರು ಬರ್ತಾರೆ, ನಾರ್ತ್ ಇಂಡಿಯನ್ಸ್. ಇಲ್ಲಿ ಇಲ್ಲದೊಂದು ವಿಷಯ ನೋಡಿ, ಜೈನ್ ಧರ್ಮದವರು ಬರ್ತಾರೆ. ನಮ್ಮಲ್ಲಿ ಒಂದು ಸರ್ವಣ ಭವನ ಅಂತ ಒಂದು ಹೋಟ್ಲಿದೆ, ಅವನು ರಾಜಸ್ಥಾನಿ. ಅಲ್ಲಿಂದ ಬಂದ್ಬಿಟ್ಟು ವ್ಯಾಪಾರ ಮಾಡ್ಕೊಂಡಿದ್ದ. ಕಳೆದ 1-2 ವರ್ಷ ಮುಂಚೆ ನನಗೆ ಆ ಜಾಗ ಬೇಕಿತ್ತು, ನಾನು ಅವನು ಖಾಲಿ ಮಾಡ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟೆ. ನಿಂದು ಟೈಮ್ ಮುಗ್ದಿದೆ, ನೀನು ಮನೆಗೆ ಹೋಗ್ಬಿಡು, ಇಲ್ಲಿ ನನ್ನ ಜಾಗ ಇಲ್ಲ, ಸ್ವಲ್ಪ ದೊಡ್ಡ ಜಾಗ ಬೇಕಿತ್ತು ಅವನಿಗೆ. ಅವನು ಹೋದ್ಮೇಲೆ ನನ್ಗೆ ಡೈಲಿ 3 ಟ್ರಾವೆಲ್ ಟೆಂಪೋ ಅಲ್ಲಿ ಬರ್ತಾ ಇತ್ತು ಜೈನ್ ಫುಡ್ಡಿಗೆ. ಎಲ್ಲೂ ಜೈನ್ ಫುಡ್ ಇಲ್ಲ. ಮೊದಲು ಅವ್ನು ಕೊಡ್ತಾ ಇದ್ದ, ನನಗೆ ವಿಷಯ ಗೊತ್ತಿದ್ದಿಲ್ಲ. ಅವನು ಹೋದ್ಮೇಲೆ ಒಂದ್ ದಿವಸ ಒಂದು ಡ್ರೈವರ್ ಬಂದ್ರು ನನ್ನ ಹತ್ರ, ನನ್ನ ಹುಡುಕಿ ಆಫೀಸ್ಗೆ ಬಂದ್ರು. ಸರ್, ನಿಮ್ಮ ಹತ್ರ ಮಾತಾಡ್ಬೇಕು ಸರ್, ಹೋಟ್ಲಿಗೆ ಖಾಲಿ ಮಾಡಿದ್ದೀರಾ? ನಾಳೆ ನಮ್ಗೆ ಬೇಕಿತ್ತು ಸರ್. ನಾವು ಮೈಸೂರಿಂದ ಕರ್ಕೊಂಡು ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಕ್ಕೆ ಇಲ್ಲಿ ಬರ್ತಾ ಇದ್ದು. ಆ ಜೈನ್ ಅವರು ಏನು ತಿನ್ನಲ್ಲ, ಅವ್ರಿಗೆ ಪ್ಯೂರ್ ಗೊತ್ತಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ. ಮತ್ತೆ ಅವನು ಒಂದು 3 ಸಲ ನನ್ನ ಹತ್ರ ಅಪ್ರೋಚ್ ಮಾಡಿದ, ಸರ್ ಭಾರಿ ತೊಂದರೆ ಆಗ್ತಾ ಉಂಟು ನಮ್ಗೆ ಅಂತ ಹೇಳ್ಬಿಟ್ಟು. ನನ್ಗೆ ಒಂಥರ ಅದೊಂದು ಬಿಸ್ನೆಸ್ಗೆ ಒಂದು ಫೀಲ್ ಆಯ್ತು. ನಾನು ಅವ್ನಿಗೆ ಮತ್ತೆ ಫೋನ್ ಮಾಡಿದೆ, ಭಯ್ಯ ಕ್ಯಾ ಕರ್ ರಖಿದ್ದಾರೆ ಸಾಬ್, ಹಮ್ ಕೈ ದೂಸರಾ ದುಕಾನ್ ದೇಖ್ರೆ, ಬೇರೆ ಕಡೆ ಮಾಡ್ತಾ ಇದ್ದೆ. ನಾನು ನಿಮ್ಗೆ ಜಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಬೇರೆ ಉದ್ದೇಶಕ್ಕೆ ಮಡಗಿದ ಅಂಗಡಿಯನ್ನು ರೆಡಿ ಮಾಡ್ಬಿಟ್ಟು ಅವ್ರು ಕೊಟ್ಬಿಟ್ಟು ಅವ್ರು ವ್ಯಾಪಾರ ಮಾಡ್ತಿದ್ದಾರೆ. ವ್ಯಾಪಾರ ಅಂತ ಹೇಳಿದ್ರೆ ಅಲ್ಲಿ ಹಿಂದೂ, ಮುಸ್ಲಿಂ, ಜೈನ್, ಕ್ರಿಶ್ಚಿಯನ್ ಎಲ್ಲವೂ, ಮತ್ತೆ ಆ ಊಟ ಪದ್ಧತಿ, ಆ ವ್ಯವಸ್ಥೆಗಳು ಇದ್ದರೆ ಮಾತ್ರ ಅದು ಒಂದು ವ್ಯವಸ್ಥೆ ಆಗ್ತದೆ. ಟೀ, ಕಾಫಿ, ಶುಗರ್ಲೆಸ್ ಎಲ್ಲಾ ವಿಷಯಗಳು ಬರಬೇಕು. ಅದರಿಂದ ನನ್ನ ಪ್ರಕಾರ ಹಿಂದೂ ವಿರೋಧಿ ಅಂತೂ ಅಲ್ಲೇ ಅಲ್ಲ, ಮುಸ್ಲಿಂ ವಿರೋಧಿನೂ ಅಲ್ಲ. ಮುಸಲ್ಮಾನು ಹೇಳ್ತಾರೆ ಮುಸಲ್ಮಾನ್ ವಿರೋಧಿ, ನನ್ನನ್ನು ಯಾವ ವಿರೋಧಿ ಅಲ್ಲ. ಮನುಷ್ಯತ್ವ ಇರಬೇಕು. ಅದೊಂದು ಗಾದೆ ಉಂಟಲ್ಲ, ನನ್ನ ರಕ್ತ ನಿಮ್ಗೆ ಆಗ್ಬೇಕು, ನಿಮ್ಮ ರಕ್ತ ನನ್ಗೆ ಆಗ್ಬೇಕು. ರಕ್ತ ಬರುವಾಗ ಯಾರು ಅಲ್ಲಿ ಹಿಂದೂ ಮುಸ್ಲಿಂ ಕೇಳಲ್ಲ. ಅದೇ ತರ ಇದ್ರೆ ಒಳ್ಳೇದಲ್ವಾ ಅಂತ ನನ್ನ ಅಭಿಪ್ರಾಯ. ಈ ಕುಶಲನಗರದ ಹಿಂದೂಗಳು ಸಂಘಟನೆಯವರು ಬೆಳವಣಿಗೆ ಆದ ನಂತರದಲ್ಲಿ ನಿಮ್ಮ ನಡುವೆ ಒಂದು ವೈಮನಸ್ಸು ಮೂಡಿದೆ, ಒಂದು ಹುಳಿ ವಾತಾವರಣ ಇದೆ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೌದಾ? ಚೆನ್ನಾಗಿದ್ದೀರಾ ಅಥವಾ ಬಿರುಕು ಕ್ರ್ಯಾಕ್ ದೊಡ್ಡದಾಗಿದೆಯಾ? ಇಲ್ಲ, ನಾನು ಅದು ಯಾರೋ ಮಾಡಿದ್ದು ಒಬ್ಬ ಸತೀಶ್, ಅವನ ಹೆಸರುಂಟು ಸತೀಶ್ ಅಂತ ಹೇಳ್ಬಿಟ್ಟು, ಅವನು ಹೇಳಿದ ಮಾತಿಗೆ ನಾನು ಕುಶಾಲನಗರದ ಹಿಂದೂ ಸಂಘಟನೆಗಳಿಗೆ, ಹಿಂದೂಗಳಿಗೆ ಅಲ್ಲ, ನನ್ನ ಫ್ರೆಂಡ್ಸ್ಗಳಿಗೆ ಆ ಮಾತು ಹೇಳಲ್ಲ. ಅವನು ಏನ್ ಹೇಳಿದ್ದಾನೆ ಅವ್ರಿಗೆ ವಿಷಯ ಗೊತ್ತಿತ್ತಿಲ್ಲ, ಯಾರೋ ಸ್ಕ್ರಿಪ್ಟ್ ಕೊಟ್ಟುಂಟು ಅವನು ಓದಿದ್ದಾನೆ ಅಥವಾ ಹೇಳಿದ್ದಾನೆ. ಸೊ ಅವನ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಹೊರತು ಬಿಟ್ಟು ನನಗೆ ನೋವಾಗಿದೆ. ಅದು ಟೈಮ್ ಬರ್ತಾ ಅದು ಹೀಲಾಗ್ಬಿಡ್ತದೆ.
ಸರಿಯಾಗ್ಬಿಡ್ತದೆ. ಮತ್ತೆ ಹಳೆ ಬಾಂಧವ್ಯ 100%. ಅದೆಲ್ಲ ನಾವು ವ್ಯಾಪಾರಸ್ಥರು ಅದೆಲ್ಲ ಮನಸ್ಸಲ್ಲಿ ಮಡಗಿ ಕೂರಬಾರ್ದು. ಬಟ್ ತಪ್ಪಿಗೆ ಅದು ಏನು ಕಾನೂನು ಅಡಿಯಲ್ಲಿ ಆಕ್ಷನ್ ತಗೊಳ್ಬೇಕು. ಈಗ ಅನೇಕರಿಗೆ ಈ ಘಟನೆ ನಂತರ ನಿಮಗೆ ಮುಖಾಮುಖಿಯಾಗಿ ಮಾತಾಡ್ಲಿಕ್ಕೆ ಆಗಿರೋದಿಲ್ಲ, ಯಾಕೆಂದ್ರೆ ಅಲ್ಲಿ ಪಾಲ್ಗೊಂಡಿರ್ತಾರೆ, ನಂತರದಲ್ಲಿ ಬೇರೆ ಬೇರೆ ರೀತಿಯಾದ ವಾತಾವರಣ ಇರುತ್ತೆ. ಅಂತವ್ರು ಈ ಕಾರ್ಯಕ್ರಮ ನೋಡ್ತಿರೋರಿಗೆ, ನಿಮ್ಮ ಸ್ನೇಹಿತರು, ಹಿಂದೂ ಸಂಘಟನೆ ಇರುವವರು ಅಥವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು, ಅವರಿಗೆ ನಿಮ್ಮ ಕೊನೆಯ ಮಾತು? ನನ್ನ ಕೊನೆಯ ಮಾತು ಅಂತ ಹೇಳಿದ್ರೆ, ನನಗೆ ಇನ್ನೊಂದು ವಿಷಯಗಳು ಕೇಳಿ ಬಂತು. ಅಯ್ಯೋ, ನಾವು ಹೆಂಗೆ ಇನ್ನು ಸಲಾಂ ಬಾಯಿ ತರ ಡೊನೇಷನ್ಗೆ ಹೋಗುದು, ನಾವು ಹೆಂಗೆ ಅವ್ರ ಮುಖ ನೋಡುದು. ನೋಡಿ, ನನ್ನ ಪ್ರಕಾರದಲ್ಲಿ ಅಂತದ್ದು ಏನಿಲ್ಲ. ನೀವು ನಿಮ್ಮ ಹಬ್ಬಗಳಿಗೆ ನಿಮ್ಗೇನಾದ್ರೂ ನನ್ನ ಕೈಯಿಂದ ಏನಾದ್ರೂ ಅನುಕೂಲಗಳು ಬೇಕು, ಏನೇ ಬೇಕಾದ್ರೂ ನೀವು ಬರ್ಬೋದು. ಬಟ್ ಇದು ಆಗಿರೋದು ಒಬ್ಬರ ವಿಷಯ ಅಲ್ಲದ, ನಾನು ಆ ಸಂಘಟನೆಯನ್ನೂ ಹೇಳ್ತಾ ಇಲ್ಲ. ಅವರು ಯಾರೋ ಒಬ್ಬರನ್ನು ಕರೆದಿದ್ದಾರೆ, ಆ ಬಂದವರು ಮಾತಾಡಿ ಹೋಗಿದ್ದಾನೆ, ಅವನ ಮೇಲೆ ಆಕ್ಷನ್ ತಗೊಳ್ಬೇಕು. ಅವನು ಸಮಾಜದಲ್ಲಿ ಈ ತರ ವಿಷಕಾರಿ ಮಾತುಗಳು ಆಡಬಾರ್ದು. ಕುಶಾಲನಗರ ಅಂತಲ್ಲ, ಎಲ್ಲಿ ಆಡಬಾರ್ದು. ಒಂದು ನಾರ್ಮಲ್ ಆಗಿರುವ ಒಂದು ಇದರಲ್ಲಿ ತಗೊಂಡು ಹೋಗ್ಬೇಕು. ಸೊ ಅದರಿಂದ ಎಲ್ಲರೂ ಆದ್ರೂ ನನಗೆ ದೇಶ ಇಲ್ಲ, ನೋವಾಗ್ಬಿಟ್ಟಿದೆ, ಏನ್ ಮಾಡಕ್ಕಾಗಲ್ಲ. ಆದ್ರೂ ಎಲ್ಲರೂ ನಮ್ಮ ಜೊತೆ ಬಂದ್ಬಿಟ್ಟು ಮಾತಾಡಬಹುದು, ನನಗೆ ಏನ್ ಸಮಸ್ಯೆ ಇಲ್ಲ. ನಾನಂತ ಯಾವ ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಒಂದು ಬೇಜಾರು ಮಾಡ್ಕೊಂಡು ಕೂರೋನಲ್ಲ. ಮುಂದುವರಿತಾ ಇರಬೇಕು. ವ್ಯಾಪಾರ ಬಿಸ್ನೆಸ್ ಅಂತ ಹೇಳಿದ್ರೆ ಅದು ಕಂಟಿನ್ಯೂಷನ್ ಹೋಗ್ತಾ ಇರಬೇಕು. ಆ ತರ ಎಲ್ಲರೂ ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಅಬ್ದುಲ್ ಸಲಾಂ ಅವರೇ. ಅನೇಕ ವಿಚಾರಗಳು, ಅನೇಕ ಪ್ರಶ್ನೆಗಳು, ಅನೇಕರು ನಮಗೂ ಕೂಡ ಹೇಳಿದ್ರು, MTC ಅವರು ಈ ಬಗ್ಗೆ ವಿಚಾರವಾಗಿ ಮಾತಾಡ್ತೀವಿ, ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಈ ವಿಚಾರವಾಗೂ ಕೂಡ ಕಾರ್ಯಕ್ರಮ ಮಾಡಿ ಅಂತ ಅವಕಾಶ ಆಗಿದೆ. ಆ ಪ್ರಶ್ನೆಗಳನ್ನೆಲ್ಲ, ಸಾರ್ವಜನಿಕ ವಲಯದಲ್ಲಿ ಇದ್ದಂತ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದೇನೆ, ನೀವು ಕೂಡ ಉತ್ತರ ಕೊಟ್ಟಿದ್ದೀರಿ. ಅದು ಅವರಿಗೆ ಖುಷಿ ಆಗುತ್ತೋ ಅಥವಾ ಅವ್ರು ಸ್ವೀಕರಿಸ್ತಾರೋ, ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ನೋಡುವವರಿಗೆ ಬಿಡುವ. ನಾವು ಇಂಥವ್ರು ಇದನ್ನೇ ತೆಗೆದುಕೊಳ್ಬೇಕು, ಈ ರೀತಿಯ ಯೋಚನೆ ಮಾಡ್ಬೇಕು, ನಾವೇನು ಹೇಳಕ್ಕಾಗೋದಿಲ್ಲ. ಬಟ್ ನಿಮ್ಮ ವಿಚಾರವನ್ನು ನೀವು ಹೇಳಿದ್ದೀರಿ, ಅಲ್ಲಿದ್ದಂತ ಪ್ರಶ್ನೆಗಳನ್ನ ನಾನು ಕೇಳಿದ್ದೇನೆ. ಮತ್ತೊಮ್ಮೆ ಖಂಡಿತ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ, ಇದು ಈ ಎಪಿಸೋಡ್ ನ ವಿಶೇಷ. ಗಂಭೀರ ವಿಚಾರದ ಕುರಿತಾಗಿ ಮಾತಾಡಿದ್ವಿ, ಬೇರೆ ಬೇರೆ ಆಯಾಮದ ಚರ್ಚೆ ಇತ್ತು. ಆ ಆಯಾಮದಲ್ಲಿ ಅನೇಕ ಪ್ರಶ್ನೆಗಳಿದ್ವು. ಆ ಪ್ರಶ್ನೆಗಳನ್ನ ಯಾರಿಂದ ಉತ್ತರ ಪಡಿಬೇಕು ಅವರ ಮೂಲಕನೇ, ಅವರಿಂದಲೇ ಪಡೆದಿದ್ದೇವೆ. ಯಾಕಂದ್ರೆ ಅವರ ಮೇಲೆನೆ ಗಂಭೀರ ಆರೋಪ ಬಂದ ಕಾರಣಕ್ಕಾಗಿ. ಈ ಬೆಳವಣಿಗೆಯಲ್ಲಿ ನಿಮಗೇನಾದ್ರು ಅನ್ಸಿದ್ರೆ ಅಥವಾ ಇವರ ಮಾತು ಕೇಳಿ ನಿಮ್ಗೇನ್ ಅನ್ಸ್ತು ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಯ್ನ್ ಆಪ್ಷನ್ ಇದೆ, ನಮ್ಮ ಟೀಮ್ ನ ಮೆಂಬರ್ಶಿಪ್ ತೆಗೆದುಕೊಳ್ಬಹುದು. ಹಾಗೆ Instagram, Facebook ನಲ್ಲೂ ಕೂಡ ನಾವು ಕಂಟೆಂಟ್ ಕೊಡ್ತಾ ಇರ್ತೇವೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ ಸಹಕರಿಸ್ತಾ ಇದ್ದೀರಿ. ಮುಂದೆ ಕೂಡ ನಿಮ್ಮ ಸಹಕಾರವನ್ನು ಬಯಸ್ತಾ, ಮುಂದೆ ಮತ್ತೊಬ್ಬ ಗೆಸ್ಟ್ ಜೊತೆಗೆ, ಮತ್ತೊಂದು ವಿಚಾರ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.